ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2LIC ಗುರು. ಇವತ್ತು 2023-24 ಫೈನಾನ್ಷಿಯಲ್ ಇಯರ್ನ ಕೊನೆ ತಿಂಗಳಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಏಜೆಂಟ್ಸ್ ಎಲ್ಲರೂ ಕೂಡ ಕ್ಲಬ್ ಮೆಂಬರ್ಶಿಪ್ ಏನಿದೆ ತಮ್ಮ ಕ್ಲಬ್ ಮೆಂಬರ್ಶಿಪ್ನ ಉಳಿಸ್ಕೊಳ್ಳಿಕ್ಕೆ, ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಸತತವಾದ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೆಲ್ಲರಿಗೂ ಗೊತ್ತಿರುವಂತ ವಿಷಯ. ಹಾಗಾಗಿ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ, ಹಾಗೆ ಹೊಸ ಏಜೆಂಟ್ಸ್ಗೂ ಕೂಡ ಕ್ಲಬ್ ಮೆಂಬರ್ಶಿಪ್ ಅಂದ್ರೆ ಏನು, ಅದ್ರ ಬೆನಿಫಿಟ್ಸ್ ಏನಿದೆ, ಆ ಕ್ಲಬ್ ಮೆಂಬರ್ಶಿಪ್ ಆಗ್ಲಿಕ್ಕೆ ಬೇಕಾಗಂತ ಎಲಿಜಿಬಿಲಿಟಿ ಏನು, ಸೊ ಸಾಮಾನ್ಯವಾಗಿ ಹೊಸದಾಗಿ ಜಾಯ್ನ್ ಆಗಿರುವಂತ ಏಜೆಂಟ್ಸು ಕೂಡ ಈ ವಿಷಯಗಳನ್ನ ತಿಳ್ಕೊಂಡ್ರೆ ಆದಷ್ಟು ಬೇಗ ಪ್ಲಾನ್ ಮಾಡ್ಕೊಂಡು ಕ್ಲಬ್ ಮೆಂಬರ್ಸ್ ಆಗ್ಬೋದು. ಕ್ಲಬ್ ಮೆಂಬರ್ಸ್ ಆಗೋದ್ರಿಂದ ಆಗುವಂತ ಬೆನಿಫಿಟ್ಸ್ ಏನು, ಮತ್ತೆ ಅವರಲ್ಲೇ ಇರುವಂತ ಎಂಪವರ್ಮೆಂಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ಇವತ್ತು ನೀವು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ಕ್ಲಬ್ ಮೆಂಬರ್ಶಿಪ್ ಬೇಕಾಗಿರುವಂತ ರಿಕ್ವೈರ್ಮೆಂಟ್ಸ್ ಏನಿದೆ, ಯಾವ್ಯಾವ ತರಹದ ಕ್ಲಬ್ ಮೆಂಬರ್ಶಿಪ್ ಇದಾವೆ, ಆ ಕ್ಲಬ್ ಮೆಂಬರ್ಶಿಪ್ ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಬಹುದು, ಹಾಗೆ ಕ್ಲಬ್ ಮೆಂಬರ್ಶಿಪ್ ಎಲಿಜಿಬಿಲಿಟಿ ಬಂದ್ಮೇಲೆ ಕಂಟಿನ್ಯೂಟಿ ಆಗೋದು ಹೇಗೆ, ಆ ಕಂಟಿನ್ಯೂಟಿ ಟೈಮ್ ಅಲ್ಲಿ ನಿಮಗೆ ಸಿಗುವಂತ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಿದೆ, ಆ ಬೆನಿಫಿಟ್ಸ್ ನ ಈ ವಿಡಿಯೋದಲ್ಲಿ ಪೂರ್ತಿ ಕವರ್ ಮಾಡಿದ್ದೀನಿ. ಅದನ್ನ ಕೊನೆ ತನಕ ನೋಡಿ. ಹಾಗಾಗಿ ನಿಮಗೆ ಕ್ಲಬ್ ಮೆಂಬರ್ಶಿಪ್ ರೂಲ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅದು ನಿಮ್ಗೆ ಅರ್ಥ ಆಗೋದ್ರ ಜೊತೆಲಿ ನೀವು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಸಾಮಾನ್ಯ ಏಜೆಂಟ್ ಆಗಿ ಜಾಯ್ನ್ ಆಗಿದ್ದಂತವರು ಅತಿ ಉನ್ನತ ಕ್ಲಬ್ ಮೆಂಬರ್ಶಿಪ್ಗೆ ಅತಿ ಶೀಘ್ರದಲ್ಲಿ ಎಂಟ್ರಿ ಆಗ್ಲಿಕ್ಕೆ, ಕ್ವಾಲಿಫೈ ಆಗ್ಲಿಕ್ಕೆ, ಹಾಗೆ ಥ್ರೂ ಔಟ್ ಕರಿಯರ್ ಕೊನೆ ತನಕ ಹೈಯೆಸ್ಟ್ ಕ್ಲಬ್ ಅಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಏಜೆನ್ಸಿ ತಗೊಂಡ್ಮೇಲೆ ಮಿನಿಮಮ್ ಬಿಸ್ನೆಸ್ ಅಂತ ಕೊಡ್ಲೇಬೇಕಾಗಿ ಬರುತ್ತೆ. ಇದು ತಮ್ಮ ಏಜೆನ್ಸಿನ ಉಳಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತ ಒಂದು ಬಿಸ್ನೆಸ್. ಸೊ ಯಾವುದಕ್ಕೂ ಟಾರ್ಗೆಟ್ ಇಲ್ಲ ಅಂತಂದ್ರೆ ಸೊ ವರ್ಕ್ ನಡೆಯೋದಿಲ್ಲ. ಸೊ ಇಲ್ಲಿ ಬಹಳ ನಾಮಿನಲ್ ಟಾರ್ಗೆಟ್ ಇಟ್ಟಿದ್ದಾರೆ, ಆ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಲೇಬೇಕು. ಹಾಗಾಗಿ ಆ ಏಜೆನ್ಸಿನ ನೆಕ್ಸ್ಟ್ ಇಯರ್ಗೆ ಕಂಟಿನ್ಯೂ ಮಾಡ್ಬೋದು, ಯಾಕಂದ್ರೆ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್. ಹಾಗೆ ವರ್ಕ್ ಮಾಡ್ಲಿಲ್ಲ ಅಂತ ಏಜೆನ್ಸಿ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ಈ ಮಿನಿಮಮ್ ಬಿಸ್ನೆಸ್ ಗ್ಯಾರಂಟಿ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಹಾಗಿದ್ರೆ ಈ ಮಿನಿಮಮ್ ಬಿಸ್ನೆಸ್ ಗ್ಯಾರಂಟಿ ಅಂದ್ರೆ ಏನು, ಮತ್ತೆ ಏಜೆನ್ಸ್ಗೆ ಸಂಬಂಧಪಟ್ಟಂಗೆ ಏಜೆನ್ಸಿ ಇಯರ್ ಅಂದ್ರೇನು ಅಥವಾ ಏಜೆನ್ಸಿ ಮಂತ್ ಅಂದ್ರೇನು ಅದು ಕೂಡ ತಿಳ್ಕೊಳ್ಳೋಣ. ಮತ್ತೆ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಅದನ್ನು ಕೂಡ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಮಿನಿಮಮ್ ಬಿಸ್ನೆಸ್ ಗ್ಯಾರಂಟಿ ಅಂದ್ರೆ ಏನು. ಸೊ ಮಿನಿಮಮ್ ಬಿಸ್ನೆಸ್ ಗ್ಯಾರಂಟಿ ಅಂತಂದ್ರೆ ತಾನು ಏಜೆನ್ಸಿ ಸ್ಟಾರ್ಟ್ ಮಾಡಿದಂತ ತಿಂಗಳಿಂದ ನೆಕ್ಸ್ಟ್ 12 ತಿಂಗಳೊಳಗಡೆ ಒಂದು ವರ್ಷದಲ್ಲಿ ಇಷ್ಟು ಬಿಸ್ನೆಸ್ ಅಂತ ಮಿನಿಮಮ್ ಕೊಡ್ಲೇಬೇಕಾಗಿ ಬರುತ್ತೆ. ಸೊ ಆ ಮಿನಿಮಮ್ ಬಿಸ್ನೆಸ್ ಎಷ್ಟು ಅಂತ ಹೇಳೋದಕ್ಕೋಸ್ಕರ ಈ MBG ಅಂತ ಕರೀತಾರೆ. ಸೊ ಆ ವಿಷಯಕ್ಕೆ ಅಂತ ಬಂದ್ರೆ 12 ಡಿಫ್ರೆಂಟ್ ಲೈಫ್ಸ್ ಕೊಡ್ಬೇಕಾಗಿ ಬರುತ್ತೆ. 12 ಡಿಫ್ರೆಂಟ್ ಲೈಫ್ಸ್ ಅಂದ್ರೆ ಒಬ್ಬ ಪಾಲಿಸಿದಾರನ್ನು 2-3 ಪಾಲಿಸಿ ನೀವು ಕೊಟ್ರೆ ಅದೇ ವಾರ್ಷಿಕ ವರ್ಷದಲ್ಲಿ ನಿಮಗೆ ಸಿಗುವಂತ ಕೌಂಟು ಒಂದೇ ಲೈಫ್ ಸಿಗುತ್ತೆ. ಹಾಗಾಗಿ 12 ಬೇರೆ ಬೇರೆ ಪಾಲಿಸಿದಾರರ ಪಾಲಿಸಿಗಳನ್ನ ಮಾಡ್ಬೇಕಾಗಿ ಬರುತ್ತೆ. ಅದು 12 ಲೈಫ್ಸ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಅಥವಾ 6 ಲೈಫ್ಸ್ ಮತ್ತೆ 50,000 ಪ್ರೀಮಿಯಂ ಏನಿದೆ ಆ ಪ್ರೀಮಿಯಂ ಕೊಡ್ಬೇಕಾಗಿ ಬರುತ್ತೆ, ಅಥವಾ 1 lakh ಪ್ರೀಮಿಯಂ ಕೊಡ್ಬೇಕಾಗಿ ಬರುತ್ತೆ. ಇಲ್ಲಿ ಏಜೆನ್ಸಿ ಇಯರ್ ಅಂತಂದ್ರೆ ನೀವು ಏಜೆನ್ಸಿ ಸ್ಟಾರ್ಟ್ ಮಾಡಿದಂತ ಮಂತ್ ನಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ 12 ಮಂತ್ಸ್. ಉದಾಹರಣೆಗೆ ನೀವು ಜೂನ್ ಮಂತ್ ಅಲ್ಲಿ ಏಜೆನ್ಸಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಏಜೆನ್ಸಿ ಇಯರ್ ಬಂದು ನೆಕ್ಸ್ಟ್ ಇಯರ್ ಜೂನ್ ಮಂತ್ ಅಲ್ಲೇ ಇರುತ್ತೆ. ಸೊ ಆ ಜೂನ್ ಮಂತ್ ಎಂಡ್ 30th ಒಳಗಡೆ ಈ ಮಿನಿಮಮ್ ಕ್ರೈಟೀರಿಯಾ ಇದೆಯೋ ಈ ಕ್ರೈಟೀರಿಯಾನ ನೀವು ಫುಲ್ಫಿಲ್ ಮಾಡಲೇಬೇಕು. ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ಏಜೆನ್ಸಿ ಟರ್ಮಿನೇಟ್ ಆಗುತ್ತೆ. ಸೊ ಏಜೆನ್ಸಿ ಫೋರ್ಸ್ ಅಲ್ಲಿ ಇರೋದ್ರಿಲ್ಲ. ಮತ್ತೆ ಏಜೆನ್ಸಿನ ಫೋರ್ಸ್ಗೆ ತರಬೇಕು ಅಂತಂದ್ರೆ ಸಾಕಷ್ಟು ಕಂಡೀಷನ್ಸ್ ಇರುತ್ತೆ. ಸೊ ಅದಕ್ಕಿಂತ ಉತ್ತಮ ಮಿನಿಮಮ್ ಬಿಸ್ನೆಸ್ ನ ಮಾಡುವಂಥದ್ದು. ಯಾಕಂದ್ರೆ ಏಜೆನ್ಸಿ ಸ್ಟಾರ್ಟ್ ಮಾಡಿರೋ ಉದ್ದೇಶನೇ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ, ಎಕ್ಸ್ಟ್ರಾ ಅರ್ನಿಂಗ್ಸ್ಗೋಸ್ಕರ ಇನ್ಕಮ್ ಬರ್ಲಿ ಅನ್ನೋ ಉದ್ದೇಶದಿಂದ. ಹಾಗಾಗಿ ಆ ಇನ್ಕಮ್ ನ ಫುಲ್ಫಿಲ್ ಮಾಡ್ಕೊಬೇಕು ಅಂತಂದ್ರೆ ನೀವು ಎಕ್ಸ್ಟ್ರಾ ಬಿಸ್ನೆಸ್ ನ ಮಾಡ್ಲೇಬೇಕಾಗಿ ಬರುತ್ತೆ. ಏನು ಕ್ರೈಟೀರಿಯಾಸ್ ಇದೆಯೋ ಆ ಕ್ರೈಟೀರಿಯಾಸ್ ನ ನೋಡ್ಕೊಳ್ದೆ ಅದಕ್ಕೂ ಮೀರಿ ಹೆಚ್ಚಿನ ಮಟ್ಟದಲ್ಲಿ ವ್ಯವಹಾರ ಮಾಡ್ತಾ ಹೋದ್ರೆ ಇದು ಫುಲ್ಫಿಲ್ ಆಗುತ್ತೆ, ಮತ್ತೆ ನಿಮ್ಗೆ ಇನ್ಕಮ್ ಕೂಡ ಹೆಚ್ಚಿಗೆ ಆಗುತ್ತೆ. ಸೊ ಹಾಗಿದ್ರೆ ಕ್ಲಬ್ ಮೆಂಬರ್ಶಿಪ್ ಅಂದ್ರೇನು, ಸೊ ಯಾವ್ದೆಲ್ಲ ಕ್ಲಬ್ಸ್ ಇದೆ. ಸೊ ಇಲ್ಲಿ ಸಾಕಷ್ಟು ಕ್ಲಬ್ಸ್ ಇದೆ, ಬಟ್ ಜನರಲ್ ಆಗಿರುವಂತ ಕ್ಲಬ್ಸ್ ಏನಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಅದನ್ನ ಹೇಳ್ತೀನಿ. ಸೊ ಎಲ್ಲಾ ಕ್ಲಬ್ಸ್ ಕೂಡ ಹೇಳ್ತಾ ಹೋಗೋಣ. ಸೊ ಕ್ಲಬ್ಸ್ ಅಂತಂದ್ರೆ ಸತತವಾಗಿ ಕೆಲಸ ಮಾಡ್ತಾ ನಿಮ್ಮ ಬಿಸ್ನೆಸ್ ಏನ್ ಬರ್ತಿದೆ ಆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಮೇಲೆ
ನಿಮ್ಮನ್ನ ಎಲಿವೇಟ್ ಮಾಡುವಂತ ಒಂದು ವ್ಯವಸ್ಥೆ. ಎಲಿವೇಟ್ ಅಂತಂದ್ರೆ ನಿಮ್ಮನ್ನ ನೀವು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವಂತ ಒಂದು ವ್ಯವಸ್ಥೆ. ಸೊ ಸಾಮಾನ್ಯವಾಗಿ ಕೆಲಸ ಮಾಡುವಂತವ್ರಿಗೂ ಕೂಡ ಅತಿ ಹೆಚ್ಚಿಗೆ ಪರ್ಫಾರ್ಮ್ ಮಾಡುವಂತವ್ರಿಗೂ ಕೂಡ ವ್ಯತ್ಯಾಸ ಬೇಕು. ಹಾಗೆ ನಿಮಗೆ ಬೇಕಾದಂತ ಪವರ್ಸ್ ಇರ್ಬೋದು, ಎಂಪವರ್ಮೆಂಟ್ಸ್ ಆಗ್ಬೋದು, ಅಥವಾ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಿದೆ ಆ ಬೆನಿಫಿಟ್ಸ್ ಎಲ್ಲ ಕೊಡ್ಲಿಕ್ಕೋಸ್ಕರ ಈ ಕ್ಲಬ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ 5 ಕ್ಲಬ್ಸ್ ಇದೆ. ಈ ಕ್ಲಬ್ಸ್ ನ ನೀವು ಜಾಯ್ನ್ ಆಗ್ಬೋದು. ಮೊದಲನೇದಾಗಿ ಡಿಸ್ಟಿಂಗ್ವಿಶ್ಡ್ ಏಜೆಂಟ್ಸ್ ಕ್ಲಬ್ ಅಂತಿದೆ. ಎರಡನೇದು ಬ್ರಾಂಚ್ ಮ್ಯಾನೇಜರ್ಸ್ ಕ್ಲಬ್, ಮೂರನೇದು ಡಿವಿಷನ್ ಮ್ಯಾನೇಜರ್ಸ್ ಕ್ಲಬ್, ನಾಲ್ಕನೇದು ಜೋನಲ್ ಮ್ಯಾನೇಜರ್ಸ್ ಕ್ಲಬ್, ಐದನೇದು ಚೇರ್ಮನ್ಸ್ ಕ್ಲಬ್. ಈ 5 ಕ್ಲಬ್ಸ್ ಕೂಡ ಬೇರೆ ಬೇರೆ ಕ್ರೈಟೀರಿಯಾ ಮುಖಾಂತರ ನೀವು ಜಾಯ್ನ್ ಆಗ್ಬೇಕಾಗಿ ಬರುತ್ತೆ. ಸೊ ಬೇಸಿಕ್ ಲೆವೆಲ್ ಕ್ಲಬ್ ಬಂದು ಡಿಸ್ಟಿಂಗ್ವಿಶ್ಡ್ ಕ್ಲಬ್, ರೈಟ್. ಈ 4 ಅಥವಾ 5 ಕ್ಲಬ್ಸ್ ನೀವು ರೀಚ್ ಆಗ್ಬೇಕಾದ್ರೂ ಕೂಡ ನಿಮಗೆ ಬೇಕಾಗಿರುವಂತದ್ದು ಮಿನಿಮಮ್ ಕಂಡೀಷನ್ ಏನಿದೆ ಅಥವಾ ಮಿನಿಮಮ್ ರೂಲ್ಸ್ ಏನಿದೆ ಆ ರೂಲ್ಸ್ ನೀವು ಫಾಲೋ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಈ 4 ಅಂಶಗಳನ್ನ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಯಾವಾಗ್ಲೂ ಅದಕ್ಕೆ ಫೋಕಸ್ ಆಗಿ ಕೆಲಸ ಮಾಡಬೇಕು. ಮೊದಲನೇದು, ಪ್ರತಿ ವರ್ಷ ಹೊಸ ಬಿಸ್ನೆಸ್ ನ ಇಂಟ್ರೊಡ್ಯೂಸ್ ಮಾಡಬೇಕು. ಎರಡನೇದು, ಹೊಸ ಬಿಸ್ನೆಸ್ ಮುಖಾಂತರ ಅಥವಾ ಇನ್ಫೋರ್ಸ್ ಪಾಲಿಸೀಸ್ ಮುಖಾಂತರ ಕೂಡ ನೀವು ಕ್ಲಬ್ ಮೆಂಬರ್ ಆಗಿ ಕ್ವಾಲಿಫೈ ಆಗ್ಬಹುದು. ಸೊ ಮೊದಲನೇ ವರ್ಷ ನೀವು ಇಂಟ್ರೊಡ್ಯೂಸ್ ಮಾಡಿದಂತ ಬಿಸ್ನೆಸ್ಗೆ ನೆಕ್ಸ್ಟ್ ಇಯರ್ ಬರುವಂತ ರಿನ್ಯೂವಲ್ ಏನಿದೆ ಅದ್ರಲ್ಲಿ ಬರುವಂತ ಇನ್ಕಮ್ಗೆ ರಿನ್ಯೂವಲ್ ಕಮಿಷನ್ ಕೂಡ ಅದ್ರ ಮುಖಾಂತರ ನೀವು ಕ್ವಾಲಿಫೈ ಆಗ್ಬೇಕಾಗಿ ಬರುತ್ತೆ. ಸೊ 4ನೇ ಕಂಡೀಷನ್ ಫಸ್ಟ್ ಇಯರ್ ಕಮಿಷನ್. ಸೊ ಮಿನಿಮಮ್ ಬಿಸ್ನೆಸ್ ಇಂಟ್ರೊಡ್ಯೂಸ್ ಮಾಡೋದ್ರ ಜೊತೆಲಿ ಪ್ರತಿ ವರ್ಷ ಇಷ್ಟು ಲೈಫ್ ಅಂತ ಇಂಟ್ರೊಡ್ಯೂಸ್ ಮಾಡಲೇಬೇಕು, ರಿನ್ಯೂವಲ್ ಕಮಿಷನ್ ಮಾಡಬೇಕು, ಮತ್ತೆ ಆಲ್ರೆಡಿ ಮಾಡಿರುವಂತ ಪಾಲಿಸೀಸ್ ಏನಿದೆ ಆ ಪಾಲಿಸೀಸ್ ಫೋರ್ಸ್ ಅಲ್ಲಿ ಇಟ್ಕೊಂಡು ಮಿನಿಮಮ್ ಕಂಡೀಷನ್ಸ್ ಏನಿದೆ ಆ ಕಂಡೀಷನ್ ಮುಖಾಂತರ ಈ 4 ಕಂಡೀಷನ್ ನೀವು ಫುಲ್ಫಿಲ್ ಮಾಡ್ಬೇಕಾಗಿ ಬರ್ತೈತೆ. ಸೊ ಈ 4 ಕ್ರೈಟೀರಿಯಾಗಳಲ್ಲಿ ಫೋಕಸ್ ಮಾಡ್ಕೊಳ್ತಾ ಕ್ಲಬ್ ಮೆಂಬರ್ಶಿಪ್ ನ ಫುಲ್ಫಿಲ್ ಮಾಡಬಹುದು. ಸೊ ಹಾಗಿದ್ರೆ ಕಂಟಿನ್ಯೂಸ್ ಆಗಿ ನೀವು 3 ವರ್ಷದಲ್ಲಿ 2 ವರ್ಷ ಕಂಟಿನ್ಯೂಸ್ ಆಗಿ ಏನ್ ಕ್ರೈಟೀರಿಯಾ ಫುಲ್ಫಿಲ್ ಮಾಡಿದ್ರೆ 3ನೇ ವರ್ಷ ನಿಮ್ಮನ್ನ ಕ್ವಾಲಿಫೈಯಿಂಗ್ ಇಯರ್ ಅಂತ ಕರೀತಾರೆ. ಆ ಕ್ವಾಲಿಫೈಯಿಂಗ್ ಇಯರ್ ಅಲ್ಲಿ ನಿಮ್ಗೆ ಇಂಟರ್ವ್ಯೂ ಕಂಪ್ಲೀಟ್ ಮಾಡಿ ಅದಕ್ಕೆ ಸಿಗ್ಬೇಕಾದಂತ ಬೆನಿಫಿಟ್ಸ್ ಏನಿದೆ ಆ ಬೆನಿಫಿಟ್ಸ್ ನ ಇಶ್ಯೂ ಮಾಡ್ತಾರೆ. ಸೊ ಎಂಟ್ರಿ ಇಯರ್ ಅಂತ ಬಂದ್ರೆ ಕ್ವಾಲಿಫೈಯಿಂಗ್ ಅಂದ್ರೆ ಮೊದಲನೇ ವರ್ಷ ಕಂಟಿನ್ಯೂ ಆಗುವಂತದ್ದು. ಕ್ವಾಲಿಫೈಯಿಂಗ್ ಇಯರ್ ಅಂಡ್ 2 out of 3 financial years proceeding the qualifying year, right? So for both entry and continuation ಏನಿದೆ ಈ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಲೇಬೇಕಾಗಿ ಬರುತ್ತೆ. ಓಕೆ, ಹಾಗಿದ್ರೆ ಈ ಕ್ಲಬ್ಗಳಿಗೆ ಕಂಪ್ಲೀಟ್ ಬೇಕಾಗಿರುವಂತ ಕ್ರೈಟೀರಿಯಾ ಏನು ಅಥವಾ ಏನ್ ಟಾರ್ಗೆಟ್ ಇಟ್ಟಿದ್ದಾರೆ ಆ ಟಾರ್ಗೆಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಈ ಚಾರ್ಟ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು 4 ಕ್ಲಬ್ ಕೂಡ ಮೆನ್ಷನ್ ಆಗಿದೆ. ಸಿಎಂ ಕ್ಲಬ್, ZM, ಚೇರ್ಮನ್ಸ್ ಕ್ಲಬ್ ಅಂತ ಕರೀತಾರೆ, ಜೋನಲ್ ಮ್ಯಾನೇಜರ್ಸ್ ಕ್ಲಬ್, ಡಿವಿಷನ್ ಮ್ಯಾನೇಜರ್ಸ್ ಕ್ಲಬ್, ಬ್ರಾಂಚ್ ಮ್ಯಾನೇಜರ್ಸ್ ಕ್ಲಬ್. ಸೊ ಇಲ್ಲಿ 2 ಕಂಡೀಷನ್ಸ್ ಏನಿದೆ ಈ 2 ರೀತಿಯಲ್ಲಿ ಎಂಟ್ರಿ ಆಗ್ಬೋದು. ಒಂದು ಕೇವಲ ಹೊಸ ಬಿಸ್ನೆಸ್ ಮುಖಾಂತರ ಅಥವಾ ಆಲ್ರೆಡಿ ಮಾಡಿರುವಂತಹ ಬಿಸ್ನೆಸ್ ಜೊತೆಲಿ ಹೊಸ ಬಿಸ್ನೆಸ್ ಕೊಡೋದ್ರ ಮುಖಾಂತರ 2 ಕ್ರೈಟೀರಿಯಾ ಮುಖಾಂತರ ಜಾಯ್ನ್ ಆಗ್ಬೋದು ಅಥವಾ ಕ್ಲಬ್ ಮೆಂಬರ್ಶಿಪ್ಗೆ ಎಲಿಜಿಬಿಲಿಟಿ ಪಡಿಬಹುದು. ಸೊ ಹೇಗೆ ಅಂತ ತಿಳಿಯೋದು ಬನ್ನಿ. ಸೊ ಮಿನಿಮಮ್ ನೆಟ್ ನಂಬರ್ ಆಫ್ ಲೈಫ್ಸ್ ಅಂತ ಏನಿದೆ, ಇದು ನೆಟ್ ನಂಬರ್ ಆಫ್ ಲೈಫ್ಸ್ ಅಂದ್ರೆ ನೀವು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಪಾಲಿಸೀಸ್ ಏನಿದೆ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ, ಆ ಫೈನಾನ್ಷಿಯಲ್ ಇಯರ್ ಅಲ್ಲಿ 1 ವರ್ಷದ ಪ್ರೀಮಿಯಂ ನ ಸಂಪೂರ್ಣವಾಗಿ ಕಟ್ಟಿ ನೆಕ್ಸ್ಟ್ ಇಯರ್ ಅಲ್ಲಿ ಕೊನೆ ಗಂಟ ನೆಕ್ಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ಎಂಡ್ ತನಕ ಆ ಪಾಲಿಸಿ ಫೋರ್ಸ್ ಅಲ್ಲಿ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳಿಕ್ಕೆ ನೆಟ್ ನಂಬರ್ ಆಫ್ ಲೈಫ್ಸ್ ಅಂತ ತೆಗಿತಾರೆ. ಈ ನೆಟ್ ನಂಬರ್ ಆಫ್ ಲೈಫ್ಸ್ ಅಲ್ಲಿ ಇನ್ ಫೋರ್ಸ್ ಇರುವಂತಹ ಪಾಲಿಸೀಸ್ ನ ಕನ್ಸಿಡರ್ ಮಾಡ್ತಾರೆ. ಸೊ ನೀವು BM ಬ್ರಾಂಚ್ ಮ್ಯಾನೇಜರ್ ಕ್ಲಬ್ಗೆ ಕ್ವಾಲಿಫೈ ಆಗಬೇಕು ಅಂತಂದ್ರೆ ಮಿನಿಮಮ್ ನೆಟ್ ನಂಬರ್ ಆಫ್ ಲೈಫ್ಸ್ ಬಂದು 15 ಲೈಫ್ಸ್ ನ ಮಾಡಬೇಕು. ಸೊ ಇದು ಲ್ಯಾಬ್ ಸೆಷನ್ ಹೋದ್ಮೇಲೆ ತೆಗೆಯುವಂತ ನಂಬರ್. ಇದು 15 ಲೈಫ್ಸ್ ನ ಕೊಡಬೇಕು. ಜೊತೆಗೆ $150 ನಂಬರ್ ಆಫ್ ಲೈಫ್ಸ್ ಇರಬೇಕು ಇನ್ ಫೋರ್ಸ್. ಇದು ಹಳೆ ಪಾಲಿಸೀಸ್. ರಿನ್ಯೂವಲ್ ಕಮಿಷನ್ 50,000 ಬಂದಿರಬೇಕು ಆ ವರ್ಷದಲ್ಲಿ. ಫಸ್ಟ್ ಇಯರ್ ಕಮಿಷನ್ ಮಿನಿಮಮ್ 35,000 ಬಂದಿರಬೇಕು. ಸೊ ಈ 4 ಕಂಡೀಷನ್ಸ್ ಮುಖಾಂತರ ನೀವು ಕ್ವಾಲಿಫೈ ಆಗಬೇಕು. ಇಲ್ಲ ಅಂತಂದ್ರೆ ನೆಟ್ ನಂಬರ್ ಆಫ್ ಲೈಫ್ಸ್ ಏನಿದೆ ಇದು 2ರಲ್ಲಿ ಯಾವ್ದಾದ್ರು ಒಂದು ಮಾಡಬೇಕು. ನೀವು 15 ಲೈಫ್ ನ ಮಾಡಿ 150 ಲೈಫ್ ಆಲ್ರೆಡಿ ಹಳೆ ಲೈಫ್ ಇತ್ತು ಅಂತಂದ್ರೂ ಕೂಡ ನಿಮ್ಗೆ ಎಲಿಜಿಬಿಲಿಟಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಪ್ರತಿ ವರ್ಷ ನೀವು 50 ಹೊಸ ಲೈಫ್ ನ ಇಂಟ್ರೊಡ್ಯೂಸ್ ಮಾಡಿ 50,000 ರಿನ್ಯೂವಲ್ ಕಮಿಷನ್, 35,000 ಫಸ್ಟ್ ಇಯರ್ ಕಮಿಷನ್ ನೀವು ಅರ್ನ್ ಮಾಡ್ತಾ ಹೋದ್ರೆ
ಈ ಕ್ಲಾಸ್ ಅಲ್ಲೂ ಕೂಡ ನಿಮಗೆ ಎಂಟ್ರಿ ಸಿಗುತ್ತೆ, ರೈಟ್? ಆಗ ಈ ನೆಟ್ ನಂಬರ್ ಆಫ್ ಲೈಫ್ಸ್ ಅವಶ್ಯಕತೆ ಇರೋದಿಲ್ಲ. ಈ ಲೈಫ್ ನ ಕಂಪ್ಲೀಟ್ ಮಾಡಿದ್ರೆ ಇದರ ಮುಖಾಂತರ ಕಂಪ್ಲೀಟ್ ಮಾಡಬಹುದು. ಸೊ ನೀವು 50 ಲೈಫ್ಸ್ ನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಬೇಕಾಗಿರುವಂತಹ ಮಿನಿಮಮ್ ಮ್ಯಾಂಡೇಟರಿ ಏನಿದೆ ಈ ಮ್ಯಾಂಡೇಟರಿ ಕಂಪ್ಲೀಟ್ ಆಗೋಗುತ್ತೆ. ಸೊ ಇದು ಡಿಪೆಂಡ್ಸ್. ಇದು ಹೊಸದಾಗಿ ಎಂಟ್ರಿ ಆಗೋದು, ಹೊಸದಾಗಿ ಜಾಯ್ನ್ ಆದಂತ ಏಜೆಂಟ್ಸ್ಗೆ ಈ ಕ್ಲಾಸ್ ಅನ್ನೇ ನೋಡ್ಬೇಕಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಕೆಲವು ವರ್ಷಗಳ ಕಳೆದ ನಂತರ ನೆಟ್ ನಂಬರ್ ಆಫ್ ಲೈಫ್ಸ್ ಇನ್ ಫೋರ್ಸ್, ಆಲ್ರೆಡಿ ಎಕ್ಸಿಸ್ಟಿಂಗ್ ಲೈಫ್ಸ್ ಏನಿದೆ ಆ ಲೈಫ್ಸ್ ಫೋರ್ಸ್ ಅಲ್ಲಿ ಇರುವಂತಹ ಲೈಫ್ಸ್ ಬರಬೇಕು ಅಂತಂದ್ರೆ ಟೈಮ್ ತಗೊಳುತ್ತೆ, ರೈಟ್? ಇದು ಬ್ರಾಂಚ್ ಮ್ಯಾನೇಜರ್ಗೆ ಬೇಕಾಗಿರುವಂತ ಲೈಫ್. ಸೊ 50 ಹೊಸ ಪಾಲಿಸೀಸು ಅಥವಾ ಪ್ರೀವಿಯಸ್ ಪಾಲಿಸಿಯಲ್ಲಿ ಮಾಡಿರುವಂತಹ ಪಾಲಿಸೀಸ್ ಅಲ್ಲಿ 15 ಇನ್ಫೋರ್ಸ್ ಅಲ್ಲಿ ಇರಬೇಕು, ಜೊತೆಗೆ 150 ಟೋಟಲ್ ನಂಬರ್ ಆಫ್ ಲೈಫ್ಸ್ ಇರಬೇಕು, 50,000 ಕಮಿಷನ್ ಮತ್ತೆ 35,000 ಫಸ್ಟ್ ಇಯರ್ ಕಮಿಷನ್ ಇರಬೇಕು. ಸೊ ಇದು ಬ್ರಾಂಚ್ ಮ್ಯಾನೇಜರ್ ಲೆವೆಲ್ಗೆ ಇರುವಂತ ಕಂಡೀಷನ್. ನೆಕ್ಸ್ಟ್, ಡಿವಿಷನ್ ಮ್ಯಾನೇಜರ್ಸ್ ಕ್ಲಬ್. ಈ ಕ್ಲಬ್ಗೆ ಇಲ್ಲಿ ನೋಡ್ಬೋದು ಪ್ರತಿ ಕ್ಲಬ್ ಅಲ್ಲೂ ಕೂಡ ನಾಮಿನಲ್ ಹೈಕ್ ಇದೆ. ಸೊ ಮೊದಲನೇ ಕಂಡೀಷನ್ ಹೋಗ್ತೀರಾ ಅಂತಂದ್ರೆ 20 ಲೈಫ್ಸ್ ಫ್ರೆಶ್ ಪಾಲಿಸೀಸ್ ಪ್ಲಸ್ 250 ಎಕ್ಸಿಸ್ಟಿಂಗ್ ಪಾಲಿಸೀಸ್, ಜೊತೆಗೆ 90,000 ರಿನ್ಯೂವಲ್ ಕಮಿಷನ್, 60,000 ಫಸ್ಟ್ ಇಯರ್ ಕಮಿಷನ್ ಇರಬೇಕು. ಓಕೆ? ಅಥವಾ 80 ಫ್ರೆಶ್ ಪಾಲಿಸೀಸ್, 80 ಫ್ರೆಶ್ ಲೈಫ್ಸ್. ಪಾಲಿಸಿ ಅಂದ್ರೆ ಬೇರೆ, ಲೈಫ್ ಅಂದ್ರೆ ಬೇರೆ. ಪಾಲಿಸಿ ಅಂದ್ರೆ ಒಬ್ಬರಷ್ಟಲ್ಲೇ 4 ಪಾಲಿಸಿನ ಕೊಡ್ಬೋದು ನೀವು, ಅದಕ್ಕೆ 4 ಪಾಲಿಸಿ ಅಂತ ಕರೀತಾರೆ. ಬಟ್ ಲೈಫ್ ಅಂತ ಕನ್ಸಿಡರ್ ಮಾಡೋದು ಒಂದೇ ಲೈಫ್ ಅಂತ. ಸೊ 80 ಲೈಫ್ಸ್, 90,000 ಕಮಿಷನ್, ರಿನ್ಯೂವಲ್ ಕಮಿಷನ್, 60,000 ಫಸ್ಟ್ ಇಯರ್ ಕಮಿಷನ್. ಸೊ ಈ ಕ್ರೈಟೀರಿಯಾ ಫುಲ್ಫಿಲ್ ಆದ್ರೆ ನಿಮ್ಗೆ ಎಲಿಜಿಬಿಲಿಟಿ ಬರುತ್ತೆ. ಹಾಗೆ ಝೋನಲ್ ಮ್ಯಾನೇಜರ್ ಕ್ಲಬ್ಗೆ ಎಂಟ್ರಿ ಆಗ್ತೀರಾ ಅನ್ನೋದಾದ್ರೆ ಬೇಕಾಗಿರುವಂತ ಮಿನಿಮಮ್ ಕ್ರೈಟೀರಿಯಾ ಏನಪ್ಪಾ ಅಂತಂದ್ರೆ 30 fresh lives after lapsation, 400 lives total number of lives, again 1,40,000 renewal commission, 1,40,000 first year commission. So chairman's club membership ಗೂ ಕೂಡ ಬೇಕಾಗಿರುವಂತದ್ದು 40 fresh lives plus 600, 200 lakhs renewal commission, 2 lakh again renewal commission, sorry first year commission. ಈ 4 ಕಂಡೀಷನ್. ಇಲ್ಲ ಅಂತಂದ್ರೆ 130 ಫ್ರೆಶ್ ಲೈಫ್ಸ್, 2 lakh ರಿನ್ಯೂವಲ್ ಕಮಿಷನ್, 2 lakh ಫ್ರೆಶ್ ಕಮಿಷನ್. ಸೊ ಈ ಮುಖಾಂತರ ಕ್ಲಬ್ ಮೆಂಬರ್ಶಿಪ್ ನ ಅಚೀವ್ ಮಾಡಬಹುದು ನೀವು. ಸೊ ಈ ನೆಟ್ ನಂಬರ್ ಆಫ್ ಲೈಫ್ಸ್ ಅದೆಲ್ಲ ಏನಿದೆ ಫಸ್ಟ್ ಇಯರ್ ಲ್ಯಾಬ್ ಸೆಷನ್ ತೆಗಿತಾರೆ, ಹಾಗೆ ಟೋಟಲ್ ಲ್ಯಾಬ್ ಸೆಷನ್ ಕೂಡ ತೆಗಿತಾರೆ. ಈ ಮಿನಿಮಮ್ ನೆಟ್ ನಂಬರ್ ಆಫ್ ಲೈಫ್ಗೆ ಫಸ್ಟ್ ಇಯರ್ ಲ್ಯಾಬ್ ಸೆಷನ್ ನ ಕನ್ಸಿಡರ್ ಮಾಡ್ತಾರೆ. ಸೊ ಫಸ್ಟ್ ಇಯರ್ ಲ್ಯಾಬ್ ಸೆಷನ್ ಅಂದ್ರೆ ಒಂದು ಆನ್ಯುಯಲ್ ಪ್ರೀಮಿಯಂ ಪೇ ಆಗಿದ್ರೆ ಆ ಪಾಲಿಸಿ ಫಸ್ಟ್ ಇಯರ್ ಲ್ಯಾಬ್ ಸೆಷನ್ ಇಂದ ಹೊರಗಡೆ ಬರುತ್ತೆ. ಸೊ ಕ್ವಾರ್ಟರ್ಲಿ ಮಂತ್ ಅಲ್ಲಿ ಇದ್ರೆ 4 ಕಂತುಗಳನ್ನ ಪೂರ್ತಿ ಪೇ ಆಗಿರಬೇಕು. ಅದು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಮಾರ್ಚ್ 31 ಅಥವಾ ಮಾರ್ಚ್ 28 ಒಳಗಡೆ ಈ ಡೇಟಾ ನ ಟ್ರ್ಯಾಕ್ ಮಾಡ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ 2022-23 ಅಲ್ಲಿ 30 ಪಾಲಿಸಿ 30 ಲೈಫ್ಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಆ 30 ಲೈಫ್ ಅಲ್ಲಿ 5 ಲೈಫ್ಸ್ ಏನಿದೆ ಫಸ್ಟ್ ಇಯರ್ ಪ್ರೀಮಿಯಂ ನ ಪೇ ಮಾಡಿರೋದಿಲ್ಲ. ಇಲ್ಲಿ ತನಕ ಕೂಡ 23-24 ಎಂಡ್ ಆಗ್ತಾ ಬಂದ್ರು ಕೂಡ ಪೇ ಮಾಡಿರೋದಿಲ್ಲ. ಆ ತರ ಪಾಲಿಸೀಸ್ ನ ಮಾರ್ಚ್ 31 ಒಳಗಡೆ ಫಸ್ಟ್ ಇಯರ್ ಪ್ರೀಮಿಯಂ ಏನಿದೆ ನೀವು ಅದನ್ನ ಪೇ ಮಾಡಿಸಿದ್ರೆ ಈ ಫಸ್ಟ್ ಇಯರ್ ಲ್ಯಾಬ್ ಸೆಷನ್ ಹೋಗಿ ಇಲ್ಲಿ 15 ಲೈಫ್ ಇರುವಂತದ್ದು ಹೆಚ್ಚಿಗೆ ಲೈಫ್ ಸಿಗುತ್ತೆ. ಸೊ ಈ ಫ್ರೆಶ್ ಲೈಫ್ಸ್ ಏನಿದೆ ಇದು ಕೂಡ ಫಸ್ಟ್ ಇಯರ್ ಲ್ಯಾಬ್ ಸೆಷನ್ ನ ತೆಗೆದು ಕೌಂಟ್ ಮಾಡ್ತಾರೆ. ಇದು ನೆಕ್ಸ್ಟ್ ಇಯರ್ ಬರುತ್ತೆ. ಸೊ ಇದು ಕೂಡ 50 ಲೈಫ್ಸ್ ಬಂತು ಅಂತಂದ್ರೆ ಫಸ್ಟ್ ಇಯರ್ ಲ್ಯಾಬ್ ಸೆಷನ್ ಟ್ರೀಟ್ ಮಾಡ್ತಾರೆ. ಈ 150 ಬಂದು ಟೋಟಲ್ ಲ್ಯಾಬ್ ಸೆಷನ್. ಸೊ ನೀವು 150, 200, 500 ಪಾಲಿಸಿ ಪ್ರತಿ ವರ್ಷ ಮಾಡಿದಂತ ಪಾಲಿಸಿ ಅಕ್ಯುಮುಲೇಷನ್ ಆಗಿ ಎಷ್ಟು ಲೈಫ್ಸ್ ಉಳ್ಕೊಂಡಿದೆಯೋ ಫಸ್ಟ್ ಇಯರ್ ಲ್ಯಾಬ್ ಸೆಷನ್, ಸೆಕೆಂಡ್ ಇಯರ್ ಲ್ಯಾಬ್ ಸೆಷನ್ ಇದನ್ನೆಲ್ಲ ಕೌಂಟ್ ಮಾಡಿ ತೆಗೆಯುವಂತ ಲೈಫ್ಸ್. ಸ್ನೇಹಿತರೆ, ಈ ನಂಬರ್ಸ್ ಏನಿದೆ ಇದನ್ನ ನಿಮ್ಮ ಮಂದಟ್ಟಲ್ಲಿ ಇಟ್ಕೊಳ್ಳಿ. ಸೊ ನಿಮಗೆ ಬೇಕಾಗಿರುವಂತ ಯಾವ ಕ್ಲಬ್ ಇದೀರಾ ನೀವು, ಯಾವ ಕ್ಲಬ್ಗೆ ನಿಮ್ಮ ಅಪ್ಗ್ರೇಡ್ ಆಗ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಈ ನಂಬರ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದನ್ನ ಫೋಕಸ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ತೀರ ಅಂತ ಅನ್ಕೊಳ್ತೀನಿ. ಸೊ ಅಲ್ಲದೆ ಇಲ್ಲಿ ರಿಲ್ಯಾಕ್ಸೇಷನ್ ಕ್ಲಾಸ್ ಕೂಡ ಇದೆ. ಏನಪ್ಪಾ ಅಂತಂದ್ರೆ ಅದು ಹೇಳ್ಬಿಡ್ತೀನಿ. ಈ ನಂಬರ್ ಆಫ್ ಲೈಫ್ಸ್ ಏನಿದೆ ಇದರಲ್ಲಿ ರಿಲ್ಯಾಕ್ಸೇಷನ್ ಇಲ್ಲ, ಕಂಪಲ್ಸರಿ ಮಾಡಲೇಬೇಕು. 15 ಲೈಫ್ ಮಾಡಲೇಬೇಕು. ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಮಾಡಿದ್ರು ಆಗತ್ತೆ. ಅಕಸ್ಮಾತ್ ಈ ರಿನ್ಯೂವಲ್ ಕಮಿಷನ್ ಅಥವಾ ಫಸ್ಟ್ ಇಯರ್ ಕಮಿಷನ್ಗೆ ಬಂದಾಗ ಈ ರಿನ್ಯೂವಲ್ ಕಮಿಷನ್ ನ 100% ಕಂಡೋನೇಬಲ್ ಅಪ್ ಟು 100% ಅಂತಿದೆ. ಅಂದ್ರೆ ಈ 50,000 ಏನಿದೆಯಲ್ಲ ಕಮಿಷನ್, ಈ ಕಮಿಷನ್ ನಿಮ್ಗೆ ಪೂರ್ತಿ ಬರದೇ ಇದ್ರೂ ನಡೆಯುತ್ತೆ. ಬಟ್ ಇಲ್ಲಿ
35,000 ಬರೋ ಕಡೆ ಡಬಲ್ ಬರಬೇಕು, ರೈಟ್? ಸೊ ಡಬಲ್ ಅಂತಂದ್ರೆ 35,000 ಬರೋ ಕಡೆ 70,000 ಬರಬೇಕು. ಸೊ ಹಾಗೆ ಫಸ್ಟ್ ಇಯರ್ ಕಮಿಷನ್ ಕೂಡ 50% ಅಷ್ಟು ಕಂಡೋನಬಲ್ ಇದೆ. ಇದಕ್ಕೆ ಬದಲಲ್ಲಿ ಇಲ್ಲಿ ರಿನ್ಯೂವಲ್ ಕಮಿಷನ್ ಹೆಚ್ಚಿರಬೇಕು. ಸೊ ಇಲ್ಲಿ 50% ವರೆಗೂ ರಿಲ್ಯಾಕ್ಸೇಷನ್ ಸಿಗುತ್ತೆ. ಬಟ್ ಇದನ್ನ ನೆಕ್ಸ್ಟ್ ರಿನ್ಯೂವಲ್ ಕಮಿಷನ್ ಅಥವಾ ಫಸ್ಟ್ ಇಯರ್ ಕಮಿಷನ್ ಅಲ್ಲಿ ವೈಸ್ ವರ್ಷದಲ್ಲಿ ನೀವು ಜಾಸ್ತಿ ಮಾಡಿಟ್ಟಿದ್ರೆ ಕನ್ಸಿಡರ್ ಮಾಡ್ತಾರೆ. ಸೊ ಅದೇ ರೀತಿ ಎಲ್ಲಾ ಕ್ಲಬ್ಸ್ಗೂ ಕೂಡ ಸಿಗುತ್ತೆ. ಇದು ರಿಲ್ಯಾಕ್ಸೇಷನ್ ಕ್ಲಾಸ್, ಇದಕ್ಕೆ ಕಂಡೋನೇಬಲ್ ಅಂತ ಕರಿತೀವಿ. ಇದನ್ನ ರಿನ್ಯೂವಲ್ ಕಮಿಷನ್ 100% ರಿಲ್ಯಾಕ್ಸೇಷನ್ ಸಿಗುತ್ತೆ. ಬಟ್ ಫಸ್ಟ್ ಇಯರ್ ಕಮಿಷನ್ಗೆ ನೋ ರಿಲ್ಯಾಕ್ಸೇಷನ್, ರೈಟ್? ಸೊ ಇದನ್ನ ಹೇಳ್ತಾ ಇರೋದಿಲ್ಲಿ ಏಜೆಂಟ್ ಟು ಫುಲ್ಫಿಲ್ ಕಂಡೀಷನ್ ವಿತ್ ರಿಗಾರ್ಡ್ ಟು RC ಅಂಡ್ ಫಸ್ಟ್ ಇಯರ್ ರಿನ್ಯೂವಲ್ ಕಮಿಷನ್ ಏನಿದೆ, ಇದು ಮ್ಯಾಕ್ಸಿಮಮ್ ಅಪ್ ಟು 50% ವರೆಗೂ ಫಸ್ಟ್ ಇಯರ್ ಕಮಿಷನ್ ರಿಲ್ಯಾಕ್ಸೇಷನ್ ಮಾಡ್ತಾರೆ. ಇಲ್ಲೇನಪ್ಪಾ ಅಂತಂದ್ರೆ ಪ್ರೊವೈಡೆಡ್ ಇಟ್ ಈಸ್ ಕಂಪನ್ಸೇಟೆಡ್ ವಿತ್ ದ ಸೇಮ್, ಅಷ್ಟೇ ಅಮೌಂಟ್, ಅದಕ್ಕಿಂತ ಹೆಚ್ಚಿನ ಅಮೌಂಟ್ ಅನ್ನ ರಿನ್ಯೂವಲ್ ಕಮಿಷನ್ ಪೇ ಆಗಿರ್ಬೇಕು. ಅಂದ್ರೆ ನಿಮ್ಗೆ ಫಸ್ಟ್ ಇಯರ್ ಕಮಿಷನ್ ಅಲ್ಲಿ ಕಂಡೋನೇಬಲ್ ಬೇಕು 50% ಅಂತಂದ್ರೆ 50% ನಾಮಿನಲ್ ರಿನ್ಯೂವಲ್ ಕಮಿಷನ್ ಏನಿದೆ ಅದಕ್ಕಿಂತ 50% ಹೆಚ್ಚಿಗೆ ರಿನ್ಯೂವಲ್ ಕಮಿಷನ್ ಇದ್ರೆ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಮಿನಿಮಮ್ ಅಷ್ಟು ಇರಬೇಕು ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರಬೇಕು. ಈ ರಿನ್ಯೂವಲ್ ಕಮಿಷನ್ ಬದಲಲ್ಲಿ ರಿನ್ಯೂವಲ್ ಕಮಿಷನ್ ಇರ್ಲಿಲ್ಲ ನಿಮ್ಗೆ ಅಂತಂದ್ರೆ 100% ಏನಿದೆ ಆ ಫಸ್ಟ್ ಇಯರ್ ಕಮಿಷನ್ ನ ನೀವು ಡಬಲ್ ಮಾಡ್ಕೊಂಡಾಗ ಅದು ಕೂಡ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ಇದು ಒಂದ್ ಕ್ಲಾಸ್ ಅಲ್ಲಿ ಕಂಡೋನೇಷನ್ ಆದ್ರೆ, ಇನ್ನೊಂದು ಇದು ಬಹಳ ಸೀನಿಯರ್ಸ್ ಗೆ ಹೆಲ್ಪ್ ಆಗುತ್ತೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂತಹ ತುಂಬಾ ಹಳೆಯಾದಂತಹ ಸೀನಿಯರ್ಸ್ ಏಜೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಇನ್ನೊಂದು ರಿಲ್ಯಾಕ್ಸೇಷನ್ ಇದೆ. ಈ ರಿಲ್ಯಾಕ್ಸೇಷನ್ ಪ್ರಕಾರ ಹೋದ್ರೆ ಏಜ್ 60 years ಏಜ್ ಕಂಪ್ಲೀಟ್ ಆಗಿ ಪಾಲಿಸಿ ಕಮೆನ್ಸ್ ಆದಾಗಿಂದ, ಪಾಲಿಸಿ ಏಜೆನ್ಸಿ ಸ್ಟಾರ್ಟ್ ಮಾಡಿದಾಗಿಂದ ಅವ್ರ ಏಜ್ ಈಗ ಪ್ರೆಸೆಂಟ್ 60 ವರ್ಷ ಇರಬೇಕು. ಮತ್ತೆ 15 ವರ್ಷ ಸತತವಾಗಿ ಯಾವ್ದಾದ್ರು ಒಂದು ಕ್ಲಬ್ ಅಲ್ಲಿ ಕಂಟಿನ್ಯೂಸ್ ಆಗಿದ್ರೆ ಅವರಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಮಿನಿಮಮ್ ಬಿಸ್ನೆಸ್ ಮಾಡಲೇಬೇಕು ಅಥವಾ ಮಿನಿಮಮ್ ಕಂಡೀಷನ್ ಕ್ರೈಟೀರಿಯಾ ಫುಲ್ಫಿಲ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಏಜ್ 60 ವರ್ಷ ಆಗಿರಬೇಕು, ಜೊತೆಗೆ 15 ವರ್ಷ ಸತತವಾಗಿ ಒಂದೇ ಕ್ಲಬ್ ಅಲ್ಲಿ ಇರಬೇಕು. ಆಗಿದ್ದಾಗ ಕಂಟಿನ್ಯೂ ಆಗುತ್ತೆ. ಸೊ ಆಗ ಅವ್ರಿಗೆ 15 ವರ್ಷ ಸತತವಾಗಿದ್ರೆ ಅವರಿಗೆ ಲೈಫ್ ಮೆಂಬರ್ಸ್ ಆಫ್ CM ಆರ್ ZM ಕ್ಲಬ್ ಅಂತ ಟ್ರೀಟ್ ಮಾಡ್ತಾರೆ. ಆ ಸ್ಟೇಜ್ ಅಲ್ಲಿ ಮೆಂಬರ್ಶಿಪ್ ಸೇಮ್ ಕ್ಲಬ್ ನ ಫುಲ್ಫಿಲಿಂಗ್ ಅಟ್ ಲೀಸ್ಟ್ 70% ಆಫ್ ದ ಕ್ರೈಟೀರಿಯಾ ಅಪ್ಲಿಕೇಬಲ್ ಟು ದಟ್ ಕ್ಲಬ್ ಅಂತಿದೆ. ಸೊ ಪೂರ್ತಿ ಆಗ್ಲಿಲ್ಲ ಅಂದ್ರೆ 70% ರಿಲ್ಯಾಕ್ಸೇಷನ್ ಸಿಗುತ್ತೆ. ಟೋಟಲ್ ಅವರೇಜ್ ತಗೊಂಡಾಗ ಕೂಡ 70% ಕಂಪ್ಲೀಟ್ ಆಗಿದ್ರೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ರೈಟ್? ಸೊ ಹಾಗೆ ಕಂಡೀಷನ್ ನಂಬರ್ 1. ಸೊ ಕಂಡೀಷನ್ ನಂಬರ್ ಆಲ್ರೆಡಿ ಅಲ್ಲಿ ನಂಬರ್ಸ್ ಹೇಳಿದೆ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ, ಸೊ ಮಿನಿಮಮ್ ನೆಟ್ ನಂಬರ್ ಆಫ್ ಲೈಫ್ಸ್ ಏನಿದೆ ಇದು ಫುಲ್ಫಿಲ್ ಮಾಡಲೇಬೇಕು. ಕ್ವಾಲಿಫೈಯಿಂಗ್ ಇಯರ್ ಮತ್ತೆ ಕಂಟಿನ್ಯೂಷನ್ ಇಯರ್ ಏನಿದೆ ಆ ವರ್ಷದಲ್ಲೂ ಕಂಟಿನ್ಯೂಸ್ ಆಗಿ ಇದನ್ನ ಕಂಪ್ಲೀಟ್ ಮಾಡಲೇಬೇಕು. ಸೊ ಇದು ಮ್ಯಾಂಡೇಟರಿ ಕಂಡೀಷನ್. ಕಂಡೀಷನ್ ನಂಬರ್ 1 ಏನಿದೆ ಅದು ಮಿನಿಮಮ್ ಕಂಪ್ಲೀಟ್ ಆಗಲೇಬೇಕು. ಕಂಡೀಷನ್ ನಂಬರ್ 2 ಬಂದಾಗ, ಸೊ ನೆಟ್ ನಂಬರ್ ಆಫ್ ಲೈಫ್ಸ್, ಸೊ ಫ್ರೆಶ್ ಬಿಸ್ನೆಸ್ ಏನಿದೆ ಅಥವಾ ಟೋಟಲ್ ನಂಬರ್ ಆಫ್ ಲೈಫ್ಸ್ ಏನಿದೆ ಆ ಲೈಫ್ಸ್ ನ ಯಾವ್ದಾದ್ರು ಒಂದು ಆಪ್ಷನ್ ಮುಖಾಂತರ ಕ್ವಾಲಿಫೈ ಮಾಡಬಹುದು. ಸೊ ಕಂಡೀಷನ್ 1 ನಿಮಗೆ ಈ ನೆಟ್ ನಂಬರ್ ಆಫ್ ಲೈಫ್ಸ್ ಅಲ್ಲಿ 2A ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಫಸ್ಟ್ ಕಂಡೀಷನ್ ಫುಲ್ಫಿಲ್ ಆಗೋಗುತ್ತೆ, ರೈಟ್? ಮತ್ತೆ ಈ ಸೆಕೆಂಡ್ 2B ಇಲ್ಲದೆ ಇದ್ರು ಕೂಡ ನೀವು ಬೇರೆ ಕಮಿಷನ್ ರಿನ್ಯೂವಲ್ ಕಮಿಷನ್ ನ ಫುಲ್ಫಿಲ್ ಮಾಡಿ ಕ್ಲಬ್ ಮೆಂಬರ್ಶಿಪ್ ನ ಎಂಟ್ರಿ ಅಥವಾ ಕಂಟಿನ್ಯೂ ಮಾಡ್ಕೊಬಹುದು. ಕಂಡೀಷನ್ ನಂಬರ್ 3 ಏನಿದೆ, ಸೊ ಈ ಕಂಡೀಷನ್ ನಂಬರ್ 3 ಬಂದು ರಿನ್ಯೂವಲ್ ಕಮಿಷನ್ ಗೆ ಸಂಬಂಧಪಟ್ಟಿದ್ದ. ಆಲ್ರೆಡಿ ಹೇಳಿದ ಹಾಗೆ, ಸೊ ರಿನ್ಯೂವಲ್ ಕಮಿಷನ್ ಇರುವಂತ ಕ್ರೈಟೀರಿಯಾ ಏನಿದೆ ಆ ಕ್ರೈಟೀರಿಯಾದಲ್ಲಿ 50% ನ ಬೇಕಾದ್ರೆ 100% ನ ಬೇಕಾದ್ರೆ ವೇವ್ ಮಾಡ್ತಾರೆ. ಆಕ್ಚುಲಿ ಕಂಡೀಷನ್ ನಂಬರ್ 3 ಬಂದು ಇಲ್ಲಿ ಫಸ್ಟ್ ಇಯರ್ ಕಮಿಷನ್ ನ ತೋರಿಸಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಇಯರ್ ಕಮಿಷನ್ ನ 50% ಅಷ್ಟು ಬೇಕಾದ್ರೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದ್ರ ಬದಲಲ್ಲಿ ಈ 50% ನ ರಿನ್ಯೂವಲ್ ಕಮಿಷನ್ ಮುಖಾಂತರ ಹೆಚ್ಚಿಗೆ ಮಾಡಿ ಕಂಟಿನ್ಯೂ ಮಾಡಬಹುದು. ಕಂಡೀಷನ್ ನಂಬರ್ 4. ಸೊ ಇಲ್ಲಿ ಬಂದಾಗ ರಿನ್ಯೂವಲ್ ಕಮಿಷನ್ 100% ಏನಿದೆ ಅದನ್ನ ರಿಲ್ಯಾಕ್ಸ್ ಮಾಡ್ತಾರೆ, ಪ್ರೊವೈಡೆಡ್ ಈ 100% ರಿನ್ಯೂವಲ್ ಕಮಿಷನ್ ನ ಫಸ್ಟ್ ಇಯರ್ ಕಮಿಷನ್ ಮುಖಾಂತರ ಎನ್ಹಾನ್ಸ್ ಮಾಡಬೇಕು ಅಥವಾ ಕಾಂಪನ್ಸೇಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಇದಲ್ಲದೆ ಎಸ್ಕಲೇಷನ್ ಕ್ಲಾಸ್ ಕೂಡ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು 17-18 ಮೆಂಬರ್ಶಿಪ್ ಇಯರ್ ಇಂದ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಅಟ್ ಲೀಸ್ಟ್ 5% ಏನಿದೆ ಆನ್ ಪ್ರೀವಿಯಸ್ ಇಯರ್ಸ್ ಎಕ್ಸಿಸ್ಟಿಂಗ್ ಕ್ರೈಟೀರಿಯಾ ಇನ್ ರೆಸ್ಪೆಕ್ಟ್ ಆಫ್ ಫಸ್ಟ್ ಇಯರ್ ಕಮಿಷನ್. ಸೊ ಫಸ್ಟ್ ಇಯರ್ ಕಮಿಷನ್ ಇದರಲ್ಲಿ ಅಟ್ ಲೀಸ್ಟ್ 5% ಅಷ್ಟು ಹೆಚ್ಚಿಗೆ ಕಮಿಷನ್ ನ ತಗೊಬೇಕು ಅಂತ ಹೇಳ್ತಿದೆ. ಇದು ಮೆಂಬರ್ಶಿಪ್ ಇಯರ್ ಕಂಟಿನ್ಯೂಷನ್ ಗೋಸ್ಕರ. ಸೊ ಇಲ್ಲಿ ಎಕ್ಸ್ಟ್ರಾ ಮಾಡೋದ್ರಿಂದ ನಿಮಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಎಸ್ಕಲೇಷನ್ ಕಂಡೀಷನ್ ನ ಇಟ್ಟಿದ್ದಾರೆ. ಸೊ ಹಾಗಿದ್ರೆ ಕ್ಲಬ್ ಮೆಂಬರ್ಶಿಪ್ ಆಗಿದ್ದೀರಾ, ಇದಕ್ಕೆ ಬೆನಿಫಿಟ್ಸ್ ಏನ್ ಸಿಗುತ್ತೆ? ಎಸ್, ಸೊ ಇಷ್ಟೆಲ್ಲ ಕಂಡೀಷನ್ಸ್ ನ ಇಟ್ಟು ಕಂಪ್ಲೀಟ್ ಫುಲ್ಫಿಲ್ ಮಾಡಿದ್ಮೇಲೆ ನಿಮಗೆ ಒಂದಷ್ಟು ಎಕ್ಸ್ಟ್ರಾ ರಿವಾರ್ಡ್ಸ್ ಕೊಡ್ಲೇಬೇಕಲ್ವಾ?
ಆ ರಿವಾರ್ಡ್ಸ್ ಏನಪ್ಪಾ ಅಂತಂದ್ರೆ ರೈಟ್. ಸೊ ರಿವಾರ್ಡ್ಸ್ ಹೋಗ್ಲಿಕ್ಕಿಂತ ಮುಂಚೆ ಸ್ನೇಹಿತರೆ, ಚಾನಲ್ ನೀವು ಫಸ್ಟ್ ಟೈಮ್ ಒಂದು ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಜೊತೆಗೆ ಬೇರೆಯವ್ರಿಗೂ ವಿಡಿಯೋಗಳನ್ನ ಶೇರ್ ಮಾಡಿ. ಅದರಿಂದ ಅವ್ರಿಗೂ ಇನ್ಫಾರ್ಮೇಶನ್ ಸಿಗುತ್ತೆ. ನಿಮ್ಮಿಂದ ಆಗುವಂತ ಒಂದು ಸಾಮಾಜಿಕ ಸೇವೆ ಅಂತ ಅನ್ಕೊಳ್ಳಿ. ಮತ್ತೆ ನನ್ನ ಪ್ರಯತ್ನಕ್ಕೆ ನಿಮ್ ಕಡೆಯಿಂದ ಸಿಕ್ಕಂತ ಒಂದು ರಿವಾರ್ಡ್ ಅಂತ ಅನ್ಕೊಳ್ತೀನಿ. ರೈಟ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಾ. ಹಾಗೆ ಬೆಲ್ ಐಕನ್ ನ ನೋಟಿಫಿಕೇಶನ್ ಅಲ್ಲಿ ಬೆಲ್ ಬಟನ್ ನೀವು ಕ್ಲಿಕ್ ಮಾಡಿಟ್ರೆ ಫ್ಯೂಚರ್ ಬರುವಂತ ಎಲ್ಲಾ ಇನ್ಫಾರ್ಮೇಶನ್ಸ್, ಎಲ್ಲಾ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಎಲ್ರಿಗಿಂತ ಮೊದಲು ನೀವೇ ನೋಡ್ಬೋದು. ಸೊ ಹಾಗಾಗಿ ರೈಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ. ಸೊ ಕ್ಲಬ್ ಮೆಂಬರ್ಶಿಪ್ ಆದ್ಮೇಲೆ ನಿಮ್ಗೆ ಸಿಗುವಂತ ರಿವಾರ್ಡ್ಸ್ ಏನಿದೆ, ಸೊ ಲೀಸ್ಟ್ ಹೇಳ್ಬೇಕು ಅಂತಂದ್ರೆ ಬಹಳ ದೊಡ್ಡದಿದೆ. ಆಲ್ರೆಡಿ ಚಾರ್ಟ್ ಅಲ್ಲಿ ನೋಡ್ತಿದ್ದೀರಾ. ಅಡ್ವಾನ್ಸ್ ಸಿಗುತ್ತೆ, 2 ವೀಲರ್ ಅಡ್ವಾನ್ಸ್, 4 ವೀಲರ್ ಅಡ್ವಾನ್ಸ್ ಸಿಗುತ್ತೆ, ಇಂಟ್ರೆಸ್ಟ್ ಫ್ರೀ ಅಡ್ವಾನ್ಸ್ ಸಿಗುತ್ತೆ. ಸೊ ಔಟ್ ಸೈಡ್ ಅಲ್ಲಿ ವೆಹಿಕಲ್ಸ್ ನ ಬೈ ಮಾಡ್ಬೇಕು ಅಂತಂದ್ರೆ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ಬೇಕು ಅಂತ ಗೊತ್ತಿದೆ ನಿಮ್ಗೆ. ಬಟ್ ಇಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಫ್ರೀ ಅಡ್ವಾನ್ಸ್ ನ LIC ಆಫ್ ಇಂಡಿಯಾ ಪೇ ಮಾಡುತ್ತೆ. ಕಂಪ್ಯೂಟರ್ ಅಡ್ವಾನ್ಸ್ ಸಿಗುತ್ತೆ, ಫರ್ನಿಚರ್ ಅಡ್ವಾನ್ಸ್ ಸಿಗುತ್ತೆ, ಫೆಸ್ಟಿವಲ್ ಅಡ್ವಾನ್ಸ್ ಇದೆ, ಆಫೀಸ್ ಅಲೋವೆನ್ಸ್ ಅಂತ ಸಿಗುತ್ತೆ. ಸೊ ಈ ಅಡ್ವಾನ್ಸಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಇಂಟ್ರೆಸ್ಟ್ ಫ್ರೀ ಸಿಗುತ್ತೆ. ಇಂಟ್ರೆಸ್ಟ್ ಇದ್ರು ಕೂಡ ನಾಮಿನಲ್ ಇಂಟ್ರೆಸ್ಟ್ ನ ಪೇ ಮಾಡ್ತಾರೆ. ಫೆಸ್ಟಿವಲ್ ಅಡ್ವಾನ್ಸ್ ಅಂತ ಆಯಾ ಸೊ ಫೆಸ್ಟಿವಲ್ಸ್ಗೆ ಮಿನಿಮಮ್ ಎಲಿಜಿಬಿಲಿಟಿ ಆ ಕ್ಲಬ್ ಮೆಂಬರ್ ಪ್ರಕಾರ ಏನ್ ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ ಇದೆಯೋ ಅದನ್ನ ಕೂಡ ಅಡ್ವಾನ್ಸ್ ಆಗಿ ಪೇ ಮಾಡ್ತಾರೆ. ನೀವು ಆಫೀಸ್ ನ ರನ್ ಮಾಡ್ತಾ ಇದ್ರೆ ಆಫೀಸ್ ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಆ ಕ್ಲಬ್ಗೆ ಸಂಬಂಧಪಟ್ಟಂತ ಮ್ಯಾಕ್ಸಿಮಮ್ ಅಮೌಂಟ್ ನೀವು ಆಫೀಸ್ ಅಲೋವೆನ್ಸ್ ಅಂತ ಕ್ಲೈಮ್ ಮಾಡಬಹುದು. ಟ್ರಾವೆಲಿಂಗ್ ಫೆಸಿಲಿಟಿ, ಸೊ ಅಕಸ್ಮಾತ್ ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡಿದಾಗ, ಸೊ ಟ್ರೈನಿಂಗ್ಗೋಸ್ಕರ ಔಟ್ ಸ್ಟೇಷನ್ ಟ್ರೈನಿಂಗ್ಸ್ಗೆ ಅಥವಾ ಬೇರೆ ಯಾವುದೊಂದು ಟ್ರೈನಿಂಗ್ಸ್ಗೋಸ್ಕರ ನೀವು ಟ್ರಾವೆಲ್ ಮಾಡಿದಾಗ ನಿಮ್ಮ ಏರ್ ಫೇರ್ ಆಗ್ಬೋದು, ರೈಲ್ವೆ ಫೇರ್ ಆಗ್ಬೋದು, ಅಥವಾ ಟ್ರಾವೆಲ್ ಫೇರ್ ಏನಿದೆ ಅದನ್ನು ಕೂಡ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಟೂರ್ ಅಲೋಯನ್ಸ್ ಅಂತಿದೆ. ಸೊ ಅಕಸ್ಮಾತ್ ನೀವು ಕನ್ವೆನ್ಷನ್ಸ್ ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ನಾನು ಟೂರ್ ವಿಸಿಟ್ ಮಾಡಿ ಬರ್ತೀನಿ ಅಂತಂದ್ರೆ ಆ ಅಲೋಯನ್ಸ್ ಕೂಡ ನಿಮ್ಮ ಕ್ಲಬ್ ಎಲಿಜಿಬಿಲಿಟಿ ಪ್ರಕಾರ ಸಿಗುತ್ತೆ. ಸೊ ಇದೆಲ್ಲದೆ ಎಲ್ರಿಗೂ ಬಹಳ ಮುಖ್ಯವಾಗಿದ್ದಂಥದ್ದು ಹೌಸಿಂಗ್ ಲೋನ್ ಏನಿದೆ, ಈ ಲೋನ್ ಕೂಡ ನಾಮಿನಲ್ ಇಂಟ್ರೆಸ್ಟ್ ಅಲ್ಲಿ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದು ಕೂಡ ಅಡಿಷನಲ್ ಬೆನಿಫಿಟ್ ನಿಮ್ಗೆ. ಸೊ ಹಾಗೆ ಸೊ ಡಾಟರ್ ಮ್ಯಾರೇಜ್ ಅಥವಾ ಚಿಲ್ಡ್ರನ್ಸ್ ಮ್ಯಾರೇಜ್ಗೆ ನಿಮಗೆ ನಾಮಿನಲ್ ಇಂಟ್ರೆಸ್ಟ್ ಅಲ್ಲಿ ಅಡ್ವಾನ್ಸ್ ಕೂಡ ಪೇ ಮಾಡ್ತಾರೆ. ಟೆಲಿಫೋನ್ ಫೆಸಿಲಿಟಿ ಆಯಾ ಚಾರ್ಜಸ್ ಕೂಡ ರಿಇಂಬರ್ಸ್ಮೆಂಟ್ ಆಗುತ್ತೆ. ಇದಲ್ಲದೆ ಬಹಳ ಅಗತ್ಯವಾಗಿರುವಂತದ್ದು ಗ್ರೂಪ್ ಇನ್ಶೂರೆನ್ಸ್ ಎಲಿಜಿಬಿಲಿಟಿ ಸಿಗುತ್ತೆ, ಮೆಡಿಕ್ಲೇಮ್ ಪಾಲಿಸಿ, ಹೆಲ್ತ್ ಇನ್ಶೂರೆನ್ಸ್ ಎಲಿಜಿಬಿಲಿಟಿ ಸಿಗುತ್ತೆ, ಗೆಸ್ಟ್ ಹೌಸ್ ಫೆಸಿಲಿಟಿ ಇದೆ, ಅದನ್ನ ಯೂಸ್ ಮಾಡಬಹುದು. ಹಾಗೆ MHR ಮಾರಲ್ ಹಜಾರ್ಡ್ ರಿಪೋರ್ಟ್ ಏನಿದೆ, ಸೊ ಅದಕ್ಕೆ ಅಥಾರಿಟಿ ಕೊಡುವಂಥದ್ದು, ನೀವು ಎಂಪವರ್ಮೆಂಟ್ ಸೈನ್ ಮಾಡುವಂತ ಪವರ್ ಸಿಗುತ್ತೆ ನಿಮ್ಗೆ. ಹಾಗೆ ಅಫಿಷಿಯಲ್ ಆಗಿ LIC ಲೋಗೋ ಪ್ರಿಂಟ್ ಆಗಿರುವಂತ ಒಂದು ವಿಸಿಟಿಂಗ್ ಕಾರ್ಡ್ಸ್, ಲೆಟರ್ಸ್ ಮತ್ತೆ ಇನ್ವಲಪ್ಸ್ ನಿಮ್ಗೆ LIC ಕಡೆಯಿಂದಾನೆ ಪ್ರಿಂಟ್ ಮಾಡಿ ಕೊಡ್ತಾರೆ. ಇದು ನಿಮಗೆ ಅಡಿಷನಲ್ ಪವರ್ ಇದೆ. ರೈಟ್. ಸೊ ಹಾಗಾಗಿ ಈ ಎಲ್ಲಾ ಬೆನಿಫಿಟ್ಸ್ ನಿಮ್ಗೆ ಬೇಕು ಅಂತಂದ್ರೆ ನೀವು ಕ್ಲಬ್ ಮೆಂಬರ್ಸ್ ಆಗ್ಲೇಬೇಕು. ಹಾಗಿದ್ರೆ ಈ ಅಲೋಯನ್ಸಸ್ ಅಥವಾ ಬೆನಿಫಿಟ್ಸ್ ಹೇಗ್ ಸಿಗುತ್ತೆ, ಎಷ್ಟೆಷ್ಟು ಸಿಗುತ್ತೆ ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅಕಸ್ಮಾತ್ ನೀವು CM ಕ್ಲಬ್ ಮೆಂಬರ್ ಆಗಿ ಆಫೀಸ್ ನ ಮೇಂಟೈನ್ ಮಾಡ್ತಿದ್ರೆ, ಆಫೀಸ್ ಅಲೋಯನ್ಸ್ ಆಫೀಸ್ ಇದ್ರೆ ಆ ಆಫೀಸ್ ಅಲೋಯನ್ಸ್ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ನಿಮ್ಗೆ 35,000 ಪರ್ annum ಸಿಗುತ್ತೆ. ZM ಕ್ಲಬ್ ಮೆಂಬರ್ಗೆ 22,000, DM ಕ್ಲಬ್ ಮೆಂಬರ್ಗೆ 12,000 ಸಿಗುತ್ತೆ. ಸೊ BM ಕ್ಲಬ್ ಮೆಂಬರ್ ಅಂಡ್ ಲೋಯರ್ ಕ್ಲಬ್ ಮೆಂಬರ್ಗೆ ಆಫೀಸ್ ಅಲೋಯನ್ಸ್ ಎಲಿಜಿಬಿಲಿಟಿ ಇಲ್ಲ. ಸೊ ಹಾಗೆ DA ಕ್ಲಬ್ ಮೆಂಬರ್ಶಿಪ್ ಅಲ್ಲಿ ಇದ್ರೆ, ಡಿಸ್ಟಿಂಗ್ವಿಶ್ ಕ್ಲಬ್ ಮೆಂಬರ್ ಅಲ್ಲಿ ಇದ್ರೆ, ಸೊ 1 year ಕಂಪ್ಲೀಟ್ ಆದಂತವ್ರಿಗೆ ಮಿನಿಮಮ್ ನಂಬರ್ ಆಫ್ ಲೈಫ್ಸ್, ನೆಟ್ ಲೈಫ್ಸ್ 40 ಲೈಫ್ಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ಫಸ್ಟ್ ಇಯರ್ ಕಮಿಷನ್ 50,000 ಇರಬೇಕು. ಸರ್ವಿಸ್ ವಿಲ್ ಬಿ ಎಲಿಜಿಬಲ್. ಸೊ ಫಸ್ಟ್ ಸ್ಟೆಪ್ ಆಕ್ಚುಲಿ DA ಕ್ಲಬ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಅಡಿಷನಲ್ ರಿವಾರ್ಡ್ ಸಿಗೋದಿಲ್ಲ. ಬಟ್ ನಿಮ್ಮ ಮೊದಲನೇ ಹೆಜ್ಜೆ BM ಕ್ಲಬ್ ಮೆಂಬರ್ಗೆ ಅಥವಾ ಹೈಯರ್ ಕ್ಲಬ್ಗೆ ಎಂಟ್ರಿ ಆಗೋದಕ್ಕೋಸ್ಕರ ಇಟ್ಟಿರುವಂತ ಮೊದಲನೇ ಹೆಜ್ಜೆ ಅಂತ ಅನ್ಕೊಬಹುದು. ಅದಲ್ಲದೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಗ್ರೇಡೆಡ್ ಆಫೀಸ್ ಅಲೋವೆನ್ಸ್ ಅಂತ ಗ್ರೇಡ್ಸ್ ಅಲ್ಲಿ, ಡಿಫ್ರೆಂಟ್ ಗ್ರೇಡ್ಸ್ ಅಲ್ಲಿ ಕೂಡ ಅಲೋವೆನ್ಸಸ್ ಸಿಗುತ್ತೆ. ಪಾಲಿಸಿ ಇಂಟ್ರೊಡ್ಯೂಸ್ ಮಾಡೋದ್ರ ಮೇಲೆ, ಅರ್ನ್ ಮಾಡೋದ್ರ ಮೇಲೆ, ಕಮಿಷನ್ ಬೇಸಿಸ್ ಮೇಲೆ ಈ ನಿಮ್ಮ ಕಂಡೀಷನ್ಸ್ ನೋಡಿ ಎಕ್ಸ್ಟ್ರಾ ಅಲೋಯನ್ಸ್ ಕೂಡ ಸಿಗುತ್ತೆ. ಸೊ ಇದಕ್ಕೆ ನೀವೆಲ್ಲ ಎಲಿಜಿಬಿಲಿಟಿ ಆಗಿರ್ತೀರ ಅಂತ ಅನ್ಕೊಳ್ತೀನಿ. ಆಗ್ಲಿಲ್ಲ ಅಂತಂದ್ರೆ ಫ್ಯೂಚರ್ ಅಲ್ಲಿ ಆಗ್ಬೋದು. ಸೊ ಇಲ್ಲಿ ನೆಟ್ ನಂಬರ್ ಆಫ್ ಲೈಫ್ಸ್ ಮತ್ತೆ ರಿನ್ಯೂವಲ್ ಇನ್ಕಮ್, ಫಸ್ಟ್ ಇಯರ್ ಇನ್ಕಮ್ ಟೋಟಲ್ ನ ಕನ್ಸಿಡರ್ ಮಾಡಿ ನಿಮಗೆ ಗ್ರೇಡೆಡ್ ಅಲೋಯನ್ಸ್ ಸಿಗುತ್ತೆ. ಸೊ ಮಿನಿಮಮ್ 750 ಲೈವ್ಸ್ ಏನಿದೆಯೋ ಆ 750 ಲೈವ್ಸ್ ನ ಒಬ್ಬರಷ್ಟಲ್ಲೇ, ಒಬ್ಬ ಏಜೆನ್ಸಿ ಕೋಡಲ್ಲೇ ನೀವು ಕ್ರಿಯೇಟ್ ಮಾಡಿದ್ರೆ ನಿಮಗೆ ಬೇಸಿಕ್ ಬರುವಂತ ಅಲೋಯನ್ಸಸ್ ಜೊತೆಲಿ ಅಡಿಷನಲ್ ಅಲೋಯನ್ಸಸ್ ಕೂಡ ಸಿಗುತ್ತೆ. ಸೊ ಇದನ್ನು ಕೂಡ ಅಪ್ರಿಷಿಯಬಲ್ ಅಮೌಂಟ್ ನಿಮ್ಗೆ ಎನ್ಕರೇಜ್ ಮಾಡುವಂತ ಒಂದು ಉದ್ದೇಶದಿಂದ ಇಟ್ಟಿದ್ದಾರೆ. ಸೊ ಹಾಗೆ ಗಿಫ್ಟ್ ಐಟಮ್ಸ್, ನೀವು ಕಸ್ಟಮರ್ಸ್ಗೆ ಪರ್ಚೇಸ್ ಮಾಡಿದಂತ ಗಿಫ್ಟ್ಸ್ಗೆ ಆಯಾ ಕ್ಲಬ್ ಪ್ರಕಾರ ಇಷ್ಟು ಅಮೌಂಟ್ ನ ನಿಮ್ಗೆ ರೀಇಂಬರ್ಸ್ಮೆಂಟ್ ಅಥವಾ
ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ನಿಮ್ಮ ಗಿಫ್ಟ್ ಕಾಸ್ಟ್ ಕೂಡ ರಿಪ್ಲೇಸ್ ಆಗುತ್ತೆ, ರೈಟ್? ಸೊ ಸಿಎಂ ಕ್ಲಬ್ ಮೆಂಬರ್ಗೆ ಹೈಯೆಸ್ಟ್ ಸಿಗ್ತಿದೆ 3000 per annum, ZM ಕ್ಲಬ್ ಮೆಂಬರ್ಗೆ 2000 per annum, DM ಕ್ಲಬ್ ಮೆಂಬರ್ಗೆ 1000 per annum, BM ಕ್ಲಬ್ಗೆ 500. ಸೊ ಹೈಯೆಸ್ಟ್ ಕ್ಲಬ್ ಅಂತಂದ್ರೆ ಇಲ್ಲಿ ಚೇರ್ಮನ್ಸ್ ಕ್ಲಬ್ ಮೆಂಬರ್ಶಿಪ್ ಸಿಗುತ್ತೆ. ಸೊ ಇದು ಸಾಮಾನ್ಯವಾಗಿ ಎಲ್ಲರೂ ಎಂಟ್ರಿ ಆಗೋಂತ ಕ್ಲಬ್ಸ್ ಇದು. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ವೈಸ್ ಮೇಲೆ ಈ ಕ್ಲಬ್ಸ್ ನ ಆಟೋಮೆಟಿಕ್ ಆಗಿ ಎಂಟ್ರಿ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಫೋಕಸ್ಡ್ ಆಗಿ ಕೆಲಸ ಮಾಡಿದ್ರೆ ಅತಿ ಶೀಘ್ರದಲ್ಲೇ 4 ವರ್ಷ ಏನಿದೆ ಅದರೊಳಗಡೆ ನೀವು ನಿಮ್ಮ ಕ್ಲಬ್ ಮೆಂಬರ್ ಇಂದ ಅದನ್ನ ನೀವು ಕ್ವಾಲಿಫೈ ಮಾಡಬಹುದು. ಸೊ ಲೆಟ್ ರೇಟ್ಸ್ ವಿತ್ ಎನ್ವೆಲಪ್ಸ್. ಸೊ LIC ಇಂದ ಪ್ರಿಂಟ್ ಆಗಿರೋ ವಿತ್ LIC ಲೋಗೋ ಯೂಸ್ ಮಾಡುವಂತ ಲೆಟ್ ರೇಟ್ ಸಿಗುತ್ತೆ ನಿಮಗೆ. ಸಿಎಂ ಕ್ಲಬ್ ಮೆಂಬರ್ಗೆ 1000 ನಂಬರ್ ಸಿಗುತ್ತೆ, ZM ಕ್ಲಬ್ ಮೆಂಬರ್ಗೆ 750. ಅದೇ ರೀತಿ ವಿಸಿಟಿಂಗ್ ಕಾರ್ಡ್ಸ್ ಕೂಡ ಸಿಗುತ್ತೆ. ಇದು ನಿಮ್ಮ ಮಾರ್ಕೆಟಿಂಗ್ ಟೂಲು. ಇದರಲ್ಲಿ ನೀವು LIC ಲೋಗೋನ ಯೂಸ್ ಮಾಡಬಹುದು. ಆ ಲೋಗೋ ಯೂಸ್ ಮಾಡಿ ಲೋಗೋ ಪ್ರಿಂಟ್ ಆಗಿ ಬರುವಂತ ಕಾರ್ಡ್ಸ್ ಏನಿದೆ ಆ ಕಾರ್ಡ್ಸ್ ನ ನಿಮ್ಗೆ LIC ಆಫ್ ಇಂಡಿಯಾ ಪ್ರೊವೈಡ್ ಮಾಡುತ್ತೆ. ಸೊ ಸಿಎಂ ಕ್ಲಬ್ ಮೆಂಬರ್ಗೆ 250 ನಂಬರ್ಸ್ ಬರುತ್ತೆ, ZM ಕ್ಲಬ್ ಮೆಂಬರ್ಗೆ 200 ನಂಬರ್ಸ್ ಬರುತ್ತೆ. ಸೊ ಇದನ್ನ ನೀವು ಪಡಿಬೇಕು ಅಂತಂದ್ರೆ ಯೋಚನೆ ಮಾಡಿ ನೋಡಿ, ಸಾಮಾನ್ಯರಿಗಿಂತ ವಿಸಿಟಿಂಗ್ ಕಾರ್ಡ್ ಇಟ್ಟು ಅಥವಾ ಎನ್ವೆಲಪ್ ಇಟ್ಟು ಲೆಟ್ರೇಟ್ ಇಟ್ಟು ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೂ ಮತ್ತೆ ಸಾಮಾನ್ಯ ಏಜೆಂಟ್ ಇರುವಂತ ಡಿಫ್ರೆನ್ಸ್ ಏನು ಅಂತ ಕಸ್ಟಮರ್ಸ್ ಗೊತ್ತಾಗುತ್ತೆ. ಸೊ ನಿಮ್ಮ ಬ್ರ್ಯಾಂಡ್ ಅಥವಾ ಸ್ಟ್ಯಾಂಡರ್ಡ್ ಕೂಡ ಇನ್ಕ್ರೀಸ್ ಆಗಿದೆ ಅಂತ ಕಸ್ಟಮರ್ಸ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಕ್ಲಬ್ ಮೆಂಬರ್ಶಿಪ್ ನ ಮಿಸ್ ಮಾಡ್ಕೊಂಬೇಡಿ, ಎಲ್ಲರೂ ಕ್ಲಬ್ ಮೆಂಬರ್ಶಿಪ್ ಆಗ್ತೀರಾ ಅಂತ ಹೇಳ್ತೀನಿ. ಸೊ ಹಾಗೆ ಇದು ಅಲ್ಲದೆ ಅಡಿಷನಲ್ ಆಗಿ ಒಂದಷ್ಟು ಪವರ್ಸ್ ಕೂಡ ಸಿಗುತ್ತೆ ನಿಮ್ಗೆ. ಆ ಪವರ್ಸ್ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಕಸ್ಟಮರ್ ಕಡೆಯಿಂದ ಕಲೆಕ್ಟ್ ಮಾಡುವಂತ ಡಾಕ್ಯುಮೆಂಟ್ಸ್ ನ ಕಸ್ಟಮರ್ ಅಟೆಸ್ಟ್ ಮಾಡೋದಲ್ಲದೆ ನೀವು ಕೂಡ ಅಟೆಸ್ಟ್ ಮಾಡಬಹುದು. ಅದ್ರ ಮೇಲೆ ಸೈನ್ ಮಾಡಿ ನಿಮ್ಮ ಕೋಡ್ ಅನ್ನು ಹಾಕುವಂತ ಎಂಪವರ್ಮೆಂಟ್ ನಿಮ್ಗೆ ZM ಕ್ಲಬ್ ಮತ್ತು CM ಕ್ಲಬ್ ಮೆಂಬರ್ ಆದ್ರೆ ಸಿಗುತ್ತೆ. ಯೋಚನೆ ಮಾಡಿ ನೋಡಿ, ಒಂದು ಅಟೆಸ್ಟೇಷನ್ ಮಾಡಬೇಕು ಅಂತಂದ್ರೆ ಗೆಸ್ಟೆಡ್ ಆಫೀಸರ್ಗೆ ಅಷ್ಟೇ ಪವರ್ ಇರುತ್ತೆ, ರೈಟ್? ಇಲ್ಲಿ LIC ಆಫ್ ಇಂಡಿಯಾ ಈಕ್ವಲೆಂಟ್ ಟು ದಟ್ ಆ ಪವರ್ ನ ಡಾಕ್ಯುಮೆಂಟ್ಸ್ ಅಟೆಸ್ಟ್ ಮಾಡ್ಲಿಕ್ಕೆ LIC ಆಫ್ ಇಂಡಿಯಾ ತನ್ನ ಏಜೆಂಟ್ಸ್ಗೆ ಪ್ರೊವೈಡ್ ಮಾಡ್ತಿದೆ. ಬಟ್ ನೀವು ಎಬೋ ZM ಕ್ಲಬ್ ಮೆಂಬರ್ ಆಗಿರ್ಬೇಕು. ಅದಲ್ಲದೆ MHR ಲಿಮಿಟ್ಸ್ ಏನಿದೆ ಸ್ನೇಹಿತರೆ, MHR ಲಿಮಿಟ್ ಅಂತಂದ್ರೆ ನೀವು ನೋಡಿದಂತ ಕಸ್ಟಮರ್ ಮಾರಲ್ ರೆಸಾರ್ಟ್ ಏನಿದೆ ಅದನ್ನ ನೀವೇ ಕೊಡ್ಬೋದು. ಸೊ BM ಕ್ಲಬ್ ಮೆಂಬರ್ಗೆ ಅಪ್ ಟು 20 lakhs ಓವರ್ ಕೊಟ್ಟಿರ್ತಾರೆ. 20 ಲಕ್ಷದ ಮೇಲ್ಪಟ್ಟಂತ ಸಮ್ಮರ್ ಶೋರ್ಸ್ಗೆ ನಿಮ್ಮ ಡಿವಿಷನಲ್ ಆಫೀಸರ್ಸ್ ಅಥವಾ ಚೀಫ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ಸ್ MHR ಕೊಡ್ಬೇಕಾಗಿ ಬರುತ್ತೆ. ಸೊ DM ಕ್ಲಬ್ಗೆ 40 lakhs, ZM ಕ್ಲಬ್ ಮೆಂಬರ್ಗೆ 60 lakhs, CM ಕ್ಲಬ್ ಮೆಂಬರ್ಗೆ 1 ಕೋಟಿವರೆಗೂ ಅವರೇ MHR ಕೊಡ್ಬೋದು. MHR ಪವರ್ ಕೂಡ ಸಿಗುತ್ತೆ. ಸೊ MHR ಪವರ್ ಸಿಕ್ತು ಅಂತಂದ್ರೆ ಡಿಸಿಷನ್ ಅಥಾರಿಟಿ ಅಂತ ಹೇಳ್ಬೋದು ನಿಮ್ಗೆ. ಸೊ ನೀವು ಡಿಸಿಷನ್ ಮಾಡುವಂತ ಸಾಮರ್ಥ್ಯ ಇದೆ ಅಂತ ಆಯ್ತು. ಸೊ ಆ ಪವರ್ ಸಿಕ್ತು ಅಂತಂದ್ರೆ ಯೋಚನೆ ಮಾಡಿ ನೋಡಿ, LIC ನಿಮ್ಮನ್ನ ಯಾವ ಮಟ್ಟಕ್ಕೆ ನಂಬುತ್ತೆ, ಯಾವ ಮಟ್ಟಕ್ಕೆ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಿರುತ್ತೆ ಅಂತ. ಅಫ್ಕೋರ್ಸ್ ಎಲ್ಲಾ ಇನ್ಶೂರೆನ್ಸ್ ಅಡ್ವೈಸರ್ಸ್ ಕೂಡ ಪ್ರೈಮರಿ ಅಂಡರ್ ರೈಟರ್ಸ್. ಈ ಕ್ಲಬ್ ಮೆಂಬರ್ಸ್ ಅಲ್ಲಿ ಇರುವಂತ ಒಂದು ಸ್ಟ್ರೆಂತ್ ಮೇಲೆ ಇನ್ನೂ ಟ್ರಸ್ಟ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಇದ್ರ ಜೊತೆಲಿ ಆಗ್ಲೇ ಹೇಳ್ದಂಗೆ ವೆಹಿಕಲ್ ಅಡ್ವಾನ್ಸ್ ಕೂಡ ಸಿಗುತ್ತೆ. ಸೊ CM ಕ್ಲಬ್ ಮೆಂಬರ್ಗೆ ಕಾರ್ ಅಥವಾ ಸ್ಕೂಟರ್ ನ ಬೈ ಮಾಡ್ಲಿಕ್ಕೆ ಅಲೋವೆನ್ಸ್ ಇದೆ, ಇಂಟ್ರೆಸ್ಟ್ ಫ್ರೀ ಅಡ್ವಾನ್ಸ್ ಸಿಗುತ್ತೆ. ZM ಕ್ಲಬ್ ಮೆಂಬರ್ಗೂ ಕೂಡ ಸಿಗುತ್ತೆ. ಸೊ DM ಅಂಡ್ BM ಗೆ ಸ್ಕೂಟರ್, ಸೊ 2 ವೀಲರ್ ನ ಪರ್ಚೇಸ್ ಮಾಡುವಂತಕ್ಕೋಸ್ಕರ ಅಡ್ವಾನ್ಸ್ ನ ಈ 2 ಕ್ಲಬ್ ಸಿಗುತ್ತೆ. ಎಬೋ ZM ಕ್ಲಬ್ ಮೆಂಬರ್ಗೆ ಕಾರ್ ಬೈ ಮಾಡುವಂತ ಅವಕಾಶ ಕೂಡ ಇದೆ. ಅದಕ್ಕೆ ಇಂಟ್ರೆಸ್ಟ್ ಫ್ರೀ ಅಡ್ವಾನ್ಸ್ ಕೂಡ LIC ಆಫ್ ಇಂಡಿಯಾ ಪೇ ಮಾಡುತ್ತೆ. ಸೊ ಇದರ ಜೊತೆಲಿ ಗ್ರೂಪ್ ಮೆಡಿಕ್ಲೇಮ್, ಸೊ ಹೆಲ್ತ್ ಇನ್ಶೂರೆನ್ಸ್ ಏನಿದೆ ಆಯಾ ಕ್ಲಬ್ ವೈಸು ಅಲ್ಲಿನ ಮಟ್ಟಿಗೆ ಮೆಡಿಕ್ಲೇಮ್ ಪಾಲಿಸಿ ಕೂಡ ಗ್ರೂಪ್ ಇನ್ಶೂರೆನ್ಸ್ ಪಾಲಿಸಿ ಸಿಗುತ್ತೆ. ಸೊ ಎಲ್ರಿಗೂ ಗೊತ್ತಿರ್ಬೋದು, ಗ್ರೂಪ್ ಪಾಲಿಸಿ ಸಿಗುವಂಥದ್ದು ಕೇವಲ ಎಂಪ್ಲಾಯೀಸ್ ಮಾತ್ರ. ಸೊ ಇಲ್ಲಿ ನಾವು ಏಜೆಂಟ್ಸ್ ಆಗಿದ್ರೂ ಕೂಡ ನಮ್ಗೆ LIC ಆಫ್ ಇಂಡಿಯಾ ಈ ಅವಕಾಶನ ಕಲ್ಪಿಸ್ಕೊಡುತ್ತೆ. ಕಾರಣ ಸತತವಾಗಿ ಇಷ್ಟು ವರ್ಷಗಳ ಕಾಲ ಲಾಯಲ್ ಆಗಿ ಕೆಲಸ ಮಾಡಿದೀವಿ, LICಗೋಸ್ಕರ ದುಡಿದಿದೀವಿ. ಸೊ ನಾವು ಕೂಡ LICಯ ಭಾಗ ಅಂತ ಕನ್ಸಿಡರ್ ಮಾಡೋದ್ರ ಜೊತೆಲಿ ಸೊ CM ಕ್ಲಬ್ ಮೆಂಬರ್ಗೆ 3 lakhs ಅಷ್ಟು ಮೆಡಿಕಲ್ ಕವರೇಜ್ ಇರುತ್ತೆ. ZM ಕ್ಲಬ್ ಮೆಂಬರ್ 2 lakhs, DM ಕ್ಲಬ್ ಮೆಂಬರ್ 1.5 lakhs. ಇಲ್ಲಿ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಅಕಸ್ಮಾತ್ ಆಗಿ ಹಾಸ್ಪಿಟಲೈಸೇಷನ್ ಆದಾಗ ಈ ಗ್ರೂಪ್ ಮೆಡಿಕ್ಲೇಮ್ ಪಾಲಿಸಿಯಿಂದ ನೀವು ರಿಇಂಬರ್ಸ್ಮೆಂಟ್ ಪಡಿಬಹುದು. ಹಾಗೆ ಗ್ರೂಪ್ ಇನ್ಶೂರೆನ್ಸ್ ಕೂಡ ಇದೆ. ಅಕಸ್ಮಾತ್ ಆಗಿ ಡೆತ್ ಆದ್ರೆ CM ಕ್ಲಬ್ ಮೆಂಬರ್ಗೆ 4 lakhs, ZM ಕ್ಲಬ್ ಮೆಂಬರ್ಗೆ 2 lakhs ಇದರ ಅವಕಾಶ ಕೂಡ ಸಿಗುತ್ತೆ. ಇದು ಅಲ್ಲದೆ ಒಂದು ಸ್ಪೆಷಲ್ ಪ್ರೊವಿಷನ್ ಏನಪ್ಪಾ ಅಂತಂದ್ರೆ ಫಂಕ್ಷನಲ್ ಪ್ರಿವಿಲೇಜ್ ಅಂತ ಏನಿದೆ, ಪ್ರೀಮಿಯಂ ಪಾಯಿಂಟ್ ನ ಪಡ್ಕೊಳ್ಳುವಂತ ಒಂದು ಸುವರ್ಣ ಅವಕಾಶ ZM ಕ್ಲಬ್ ಮೇಲೆ ಪಟ್ಟವ್ರಿಗೆ ಇದೆ. ಸೊ ಮೊದಲು DM ಕ್ಲಬ್ ಆದವ್ರಿಗೂ ಕೂಡ ಪ್ರೀಮಿಯಂ ಪಾಯಿಂಟ್ ಅವಕಾಶ ಇತ್ತು, ಬಟ್ ಈಗ ರಿವೈಸ್ಡ್ ಆಗಿ ZM ಕ್ಲಬ್ ಎಂಬೋ ಬೇಕಾಗತ್ತೆ. ಸೊ ಇಲ್ಲಿ
ಎಲ್ಲ ಪಾಲಿಸಿದಾರರ ಪ್ರೀಮಿಯಂನ ಕಲೆಕ್ಟ್ ಮಾಡುವಂತ ಒಂದು ಎಂಪವರ್ಮೆಂಟ್ ಅಥವಾ ಸಿಸ್ಟಮ್ ನ ನಿಮಗೆ ಅಥೆಂಟಿಕೇಶನ್ ಆಗಿ ಕೊಡ್ತಾರೆ. ಸೊ ಆಥರೈಸೇಷನ್ ಸಿಗುತ್ತೆ ನಿಮಗೆ, ಪಾಲಿಸಿದಾರನ ಪ್ರೀಮಿಯಂನ ಕ್ಯಾಶ್ ಅಥವಾ ಚೆಕ್ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮುಖಾಂತರ ಪಡಿಬಹುದು. ಸೊ ಅದನ್ನ ಮತ್ತೆ ನೀವು LIC ಆಫ್ ಇಂಡಿಯಾಗೆ ರೆಮಿಟ್ ಮಾಡಬಹುದು. ಈ ಪಾಯಿಂಟ್ ಸಿಗೋದ್ರಿಂದ ನೀವು ಡೈರೆಕ್ಟ್ ಆಗಿ LIC ಯಲ್ಲಿರುವಂತ ವೆಬ್ಸೈಟ್ ನ ಲಾಗಿನ್ ಮಾಡೋದ್ರ ಮುಖಾಂತರ ಬೇರೆ ಕಸ್ಟಮರ್ಸ್ ನ ಡೀಟೇಲ್ಸ್ ಕೂಡ ಅವ್ರಿಗೆ ಕಸ್ಟಮರ್ಸ್ ಬೇಕಾದಂತ ಸರ್ವಿಸ್ ಆಗ್ಬೋದು, ಪಾಲಿಸಿ ಡೀಟೇಲ್ಸ್ ಆಗ್ಬೋದು, ಅದನ್ನ ನಿಮ್ಮ ಆಫೀಸಲ್ಲೇ ಕೂತು ನೀವು ಪ್ರೊವೈಡ್ ಮಾಡಬಹುದು. ಸೊ ಬ್ರಾಂಚ್ ಆಫೀಸಲ್ಲಿ ಪಡಿಬೇಕಾಗಿರುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ಈ ಎಂಪವರ್ಮೆಂಟ್ ಸಿಕ್ಕಿದ್ರೆ ನಿಮ್ದೇ ಆದಂತ ಆಫೀಸ್ ನ ಇಟ್ಟು ಕಸ್ಟಮರ್ಸ್ಗೆ ಹೆಚ್ಚಿಗೆ ಸರ್ವಿಸ್ ಕೊಡ್ಬೋದು. ಸೊ ಹಾಗಾಗಿ CM ಅಂಡ್ ZM ಕ್ಲಬ್ ಇರುವಂತವ್ರಿಗೆ ಪ್ರೀಮಿಯಂ ಪಾಯಿಂಟ್ ಇರುತ್ತೆ. ಸೊ ಯಾರೆಲ್ಲ ZM ಕ್ಲಬ್ ಮೆಂಬರ್ ಆಗಿದ್ದಾರೆ, ಪ್ರೀಮಿಯಂ ಪಾಯಿಂಟ್ ಸರ್ವಿಸ್ ಯಾರು ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿದೆ ಅದರ ಮಹತ್ವ ಏನು ಅಂತ. ಸೊ ನೀವು ಕೂಡ ಅತಿ ಶೀಘ್ರದಲ್ಲೇ ಈ ಕ್ಲಬ್ಸ್ ನ ರೀಚ್ ಆಗಿ ಪ್ರೀಮಿಯಂ ಪಾಯಿಂಟ್ ನ ಪಡ್ಕೊಳ್ಳುವಂತ ಸಾಮರ್ಥ್ಯ ಪಡಿತೀರಾ ಅಂತ ಅನ್ಕೊಳ್ತೀನಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಲ್ಲಿ ತನಕ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಅಥವಾ ಕ್ವೈರೀಸ್ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಕ್ಲಬ್ ಮೆಂಬರ್ಶಿಪ್ ನಿಮ್ದು ಯಾವ್ದಿದೆ, ಯಾವ್ದಕ್ಕೆ ನೀವು ಜಾಯ್ನ್ ಆಗ್ಬೇಕು, ಅದನ್ನ ಮಾರ್ಚ್ 31 ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇಲ್ಲಿ ತನಕ ಪೂರ್ತಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಲೈವ್ ಸೆಷನ್ ಅಂತ ಸ್ಟಾರ್ಟ್ ಮಾಡಿದ್ದೆ, ಅಲ್ಲೊಂದಷ್ಟು ಟೆಕ್ನಿಕಲ್ ಎರರ್ ಆಗಿರೋದ್ರಿಂದ ಈ ವಿಡಿಯೋನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಕ್ಷಮೆ ಇರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಮತ್ತೊಮ್ಮೆ ಧನ್ಯವಾದಗಳು.